ಏನಂತ ಕರಿತೀವಿ? ವಾಟರ್. ಎಲ್ಲರೂ ಒಂದ್ಸತಿ ನೀರು ಕುಡಿಯುವುದರ ಮುಖಾಂತರ ಈ ಟಾಪಿಕ್ ಅನ್ನು ಆರಂಭ ಮಾಡಿ. ನಾನೇ ನೀರು ತಂದಿಲ್ಲ. ನೀರು ಕೊಡು. ನೀರು ಕೊಡ್ರಿ, ನೀರು ಕೊಡ್ರಿ. ನೀವು ಆನ್ಲೈನ್ ನಲ್ಲಿರುವಂತ ಚಂದದಾರರು ನೀರನ್ನು ಕುಡಿಯೋದ್ರ ಮುಖಾಂತರ ಈ ಟಾಪಿಕ್ ಅನ್ನು ಇನಾಗ್ರೇಷನ್ ಮಾಡ್ರಿ. ಎಸ್ ಲಿವ್ ಇಟ್, ಕಮ್ ಟು ದ ಟಾಪಿಕ್. ಬೇರೆ ಯಾರು ಮಾತಾಡಕೋಬೇಡ್ರಿ. క్లోజ్. అక్క తెలుగు అర్థం అవుతుందా? ఊళ్ళు మాట్లాడకు రాదు. ఎస్. ఏ క్యా హై? ವೆರಿ ಗುಡ್. ಇತ್ತು ಬ್ಯಾಚ್ ಅಂದ್ರ ಏನು ಅರ್ಥ ಮಾಡ್ಕೊಂಡ್ರಿಲ್ಲ ನನಗ. ಏ ಭೂಮಿ ಹೇ. ಏ ಕ್ಯಾ ಹೇ? ಭೂಮಿ ಹೇ. ಹಾಗಾದ್ರೆ ಭೂಮಿ ಅಂತ ನಾವು ಕಂಪ್ಯಾರಿಸನ್ ಮಾಡಿದಾಗ ಜಸ್ಟ್ ಲೈಕ್ ಇವಾಗ ಚಪಾತಿ ಕಂಪ್ಯಾರಿಸನ್ ಮಾಡೋಣ. ಭೂಮಿ ಒಂದು ಏನಾಗಿದೆ ಇವಾಗ ಚಪಾತಿ. ಆ ಚಪಾತಿನಲ್ಲಿ 3 ಪೀಸ್. ಎಷ್ಟು ಪೀಸ್? 3 ಪೀಸ್. ಏನಾಗಿದೆಪ್ಪ ಅಂತಂದಾಗ ನೀರಿನಿಂದ ಕೂಡಿದೆ. ಹೌದಾ ಹೇಳ್ರಿ? ಸೊ 3 ಪೀಸ್ ಏನಾಗಿದೆಪ್ಪ ಅಂದ್ರೆ ನೀರಿನಿಂದ ಕೂಡಿದೆ. ಆದ್ರೆ 1 ಪೀಸ್ ಏನಾಗಿದೆಪ್ಪ ಅಂತಂದಾಗ ಭೂಭಾಗದಿಂದ ಕೂಡಿದೆ. ಯಾವ ಭಾಗದಿಂದ? ಭೂಭಾಗದಿಂದ. ಸೊ ಅದ್ರ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಏನ್ ಕ್ವಶನ್ ಕೇಳ್ತಾನಪ್ಪ ಅಂತಂದ್ರೆ, ಆಕಾಶದಲ್ಲಿ ನಿಂತಿರುವ ವ್ಯಕ್ತಿ. ಎಲ್ಲಿ ನಿಂತಿರೋ ವ್ಯಕ್ತಿ? ಆಕಾಶ. ನಿಮ್ಗೆಲ್ಲ ಗೊತ್ತದ ಆಕಾಶ ಏನಿರ್ತದ? ಭೂಮಿ ಕೆಳಗಿರ್ತದ. ಎಲ್ಲಿರ್ತದ? ಭೂಮಿಯ ಮೇಲೆ ಇರ್ತದ. ಆದರೆ ಈ ಕೌನ್ ಹೇ? ಕೌನ್ ಹೇ? ಸೈಮನ್ ಹೇ. ಸೈಮನ್ಗೆ ಎಲ್ಲಿ ನಿಂತಾನಪ್ಪ ಅಂತಂದ್ರ ಆಕಾಶದಲ್ಲಿ ಹಂಗೆ ನಿಂತ ಅಂತ ಅನ್ಬಾರ್ದು. ಮೂವ್ ಅನ್ಬೇಕಂತ ಕೇಳೋಣ ಕ್ವಶನ್ ಇದೆ. ಆಕಾಶದಲ್ಲಿ ನಿಂತಿರೋ ವ್ಯಕ್ತಿ. ಎಲ್ಲಿ ನಿಂತಿರೋ ವ್ಯಕ್ತಿ? ಆಕಾಶದಲ್ಲಿ ನಿಂತಿರೋ ವ್ಯಕ್ತಿ ಯಾವುದನ್ನು ನೋಡಿದಾಗ? ಭೂಮಿಯನ್ನು ನೋಡಿದಾಗ ಅವನಿಗೆ ಭೂಮಿ ಯಾವ ಬಣ್ಣದಲ್ಲಿ ಕಾಣ್ತದೆ ಅಂತ ಕೇಳ್ತಾನೆ. ಯಾವ್ದು? ಆಪ್ಷನ್ ಎ. ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಇದಕ್ಕೆ ಬ್ಲೂ ಅಂತಾರ. ಓ ಹೆಣ್ಮಗು ಮಬುಷನ್ ನೀಡಿ ಅಂದ್ರೆ ಬ್ಲೂ ಅಂತಾರೆ. ಬ್ಲೂ ಅಂತಾರೆ. ಇನ್ನು ಬಿ ಏನಪ್ಪಾ ಅಂದ್ರೆ ಹಳದಿ. ಎಲ್ಲೋ ಡರ್ಟಿ ಫೆಲ್ಲೋ. ಆಪ್ಷನ್ ಸಿ ಕೆಂಪ ರೆಡ್. ಆಪ್ಷನ್ ಡಿ ನೇರಳೆ ವೈಲೆಟ್. ಎಸ್ ಆಪ್ಷನ್ ಎ ಬ್ಲೂ. ಕಾನ್ಫಿಡೆಂಟ್ ಸರ್? ಇಲ್ಲ ಸರ್, ಹಳದಿ. ಹಳದಿ. ಏ ಫಸ್ಟ್ ಬ್ಲೂ ಅನ್ನೋ ಕೈ ಎತ್ತರಪ್ಪ. ಡೌಟ್ ಮ್ಯಾಗ ಎತ್ತಬಾರ್ದು, ನಿಮ್ಮ ಆತ್ಮಸಾಕ್ಷಿ ಮುಖಾಂತರ ಎತ್ತಬೇಕು. ಎಸ್ ಹಳದಿ. ಇನ್ನು ಅದೇ ರೀತಿಯಲ್ಲಿ ಕೆಂಪು. ಕೆಂಪು ಕಾಣುವುದೇ ಇಲ್ಲ. ಇನ್ನು ನೇರಳೆ. ವೆರಿ ಗುಡ್. ಆಕಾಶದಲ್ಲಿ ನಿಂತು ನಾವು ಭೂಮಿಯನ್ನು ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣ್ತದಪ್ಪ ಅಂತಂದಾಗ ನೇರಳೆ ಬಣ್ಣ. ಯಾವ ಬಣ್ಣ? ಕಬಡ್ಡಿ ಗಿಡಿ ಬಳ. ಅದೇ ರಾಂಗ್ ಆನ್ಸರ್ ಐತಿ. ಅದು ರಾಂಗ್ ಐತಿ. ಅರ್ಥ ಆಯ್ತಾ? ನಿಜವಾಗ್ಲೂ ಅದು ರಾಂಗ್ ಐತಿ. ನೀಲಿ ಆಗೇ ಕಾಣ್ತದೆ. ಅರ್ಥ ಆಗ್ತಾ ಇಲ್ರಿ? ಆನ್ಸರ್ ನಲ್ಲಿ ಯಾವಾಗ್ಲೂ ಕಾನ್ಫಿಡೆಂಟ್ ಇರಬೇಕು. ಅರ್ಥ ಆಗ್ತದೆ ಹೇಳೋದು? ಆಕಾಶದಲ್ಲಿ ನಿಂತು ಭೂಮಿಯನ್ನು ನೋಡಿದಾಗ ಭೂಮಿ ಯಾವ ಬಣ್ಣದಲ್ಲಿ ಕಾಣ್ತದಪ್ಪ ಅಂದ್ರೆ ನೀಲಿ ಬಣ್ಣದಲ್ಲಿ ಕಾಣ್ತದೆ. ಯಾವ ಬಣ್ಣದಲ್ಲಿ ಕಾಣ್ತದ? ನೀಲಿ ಬಣ್ಣ. ಇದೇ ಕ್ವಶನ್ ಎಫ್ ಡಿ ಕೇಳ. ಇದು ಎಸ್ ಡಿ ಎ. ಯಾಕಂದ್ರೆ ಸೆಕೆಂಡ್ ಡಿವಿಷನ್ ಅಷ್ಟಂಟ್. ಇದು ಮ್ಯಾಗ ಎಫ್ ಡಿ ಎ. ಇನ್ನ ಮ್ಯಾಗ ಹೋಗ್ಬೇಕಲ್ಲ ಈ ಮಂಟೆ. ಸೊ ಹಾಗಾದ್ರೆ ಬಾಹ್ಯಾಕಾಶದಲ್ಲಿ ನಿಂತು, ಅರ್ಥ ಆಯ್ತಾ ನಾ ಹೇಳೋದು? ಇವಾಗ ಆಕಾಶದಲ್ಲಿ ನಿಂತು ಏನನ್ನು ನೋಡಿದಾಗ ಭೂಮಿಯನ್ನು ನೋಡಿದಾಗ ನೀಲಿ ಬಣ್ಣದಲ್ಲಿ ಕಾಣ್ತು. ಅದೇ ಬಾಹ್ಯಾಕಾಶದಲ್ಲಿ ನಿಂತು ಭೂಮಿಯನ್ನು ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣುತ್ತದೆ? ಸೇಮ್ ಆಪ್ಷನ್ಸ್ ವಿತ್ ದ ಕೀ ಆನ್ ದಿ ಪ್ಲೇಸ್. ದಟ್ ಇಸ್ ದ ಕಾಪು. ಇದರಲ್ಲಿ ಸರಿಯಾದ ಉತ್ತರ ಯಾವ? ಬಾಹ್ಯಾಕಾಶದಲ್ಲಿ ನಿಂತು ಭೂಮಿಯನ್ನು ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣಿಸುತ್ತದೆ? ಆಪ್ಷನ್ ಇ ಕಪ್ಪು ಸರ್. ಬ್ಲ್ಯಾಕ್ ಆಗಿ ಕಾಣ್ತದ ಅನ್ನೋರು ಕೈ ಎತ್ರಿ. ಇಲ್ಲ ಸರ್ ನೀಲಿ ಯಾಕೆ ಕಾಣ್ತದ? ಕೈ ಎತ್ತಲಿಕ್ಕೆ ಅದು ಬರಬಾರ್ದು. ಗೊತ್ತಿಲ್ಲ ಅಂದ್ರೆ ಕೈ ಎತ್ತಬೇಕು. ಆನ್ಸರ್ ಇರ್ತಿಲ್ಲ. ನನ್ನ ಮೇಲೆ ನಂಬಿಕೆ ಇರ್ತೀನಿ. ಆನ್ಸರ್ ಇಟ್ಟಿರ್ತೀನಿ ಅನಿಸ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನೀಲಿ, ಹಳದಿ, ಕೆಂಪು. ವೆರಿ ಗುಡ್. ಯಾವ್ದು? ಏನದು? ಕೆಂಪು. ಇಲ್ಲ ಸರ್ ನೇರಳೆ, ವೈಲೆಟ್. ಇಲ್ಲ ಸರ್ ಕಪ್ಪು. ಸ್ವಲ್ಪ ಮಣಕಾಲು ಯೂಸ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ನಿಂತು ನೋಡಿದಾಗ? ಎಲ್ಲಿ ನಿಂತು ನೋಡಿದಾಗ? ಬಾಹ್ಯಾಕಾಶದಲ್ಲಿ ನಿಂತು ನೋಡಿದಾಗ. ಈಗ ಆಕಾಶದಿಂದ ಮ್ಯಾಗ ಹೋಗಿನಿ, ಬಾಹ್ಯಾಕಾಶ ಹೋಗಿನಿ, ಬಾಹ್ಯಾಕಾಶದಿಂದ ನಾವು ಹೋಗಿನಿ.
ಮೂವರಂಟು. ನಾ ಏನ್ ನೋಡಾತೀನಪ್ಪ ಅಂದ್ರೆ ಭೂಮಿಯನ್ನು ನೋಡಾತೀನಿ. ಏನ್ ನೋಡಾತೀನಿ? ಭೂಮಿಯನ್ನು ನೋಡಾತೀನಿ. ಆವಾಗ ನನಗೆ ಯಾವ ಬಣ್ಣದಲ್ಲಿ ಕಾಣ್ತದೆ ಸರ್ ಅಂತಂದಾಗ ಕಪ್ಪಾಗಿ ಕಾಣುತ್ತದೆ. ಯಾವ ರೀತಿಯಲ್ಲಿ ಕಾಣುತ್ತದೆ? ಕಪ್ಪಾಗಿ ಕಾಣುತ್ತದೆ. ಯಾಕ್ರಿ ಸರ್ ಅಂತಂದಾಗ ಬಾಹ್ಯಾಕಾಶ ಅಂದ್ರೆ ನಿಮ್ ತಲೆಗೆ ಏನು ಬರಬೇಕು? ನಿರ್ವಾತ ಅಂತ ಬರಬೇಕು. ಯಾವಾತ? ನಿರ್ವಾತ. ಹಾಗಾದ್ರೆ ನಿರ್ವಾತದಲ್ಲಿ ಯಾವುದೇ ರೀತಿಯಾದ ಏನು ಕಂಡು ಬರುವುದಿಲ್ಲ? ವಾತಾವರಣ ಕಂಡು ಬರುವುದಿಲ್ಲ. ದೇರ್ ಇಸ್ ನೋ ಅಟ್ಮಾಸ್ಫಿಯರ್. ಬಾಹ್ಯಾಕಾಶದಲ್ಲಿ ಯಾವುದೇ ರೀತಿಯಾದ ವಾತಾವರಣ ಕಂಡು ಬರುವುದಿಲ್ಲ. ಯಾವುದರಿಂದ ಬೆಳಕಿನ ವಿದ್ಯಮಾನ ಯಾವುದೇ ರೀತಿಯಲ್ಲಿ ನಡೆಯುವುದಿಲ್ಲ. ದೇರ್ ಇಸ್ ನೋ ರಿಫ್ಲೆಕ್ಷನ್, ದೇರ್ ಇಸ್ ನೋ ರಿಫ್ಲೆಕ್ಷನ್, ದೇರ್ ಇಸ್ ಟೋಟಲ್ ಇಂಟರ್ನಲ್. ಯಾವುದೇ ರೀತಿಯಲ್ಲಿ ಬೆಳಕಿನ ವಿದ್ಯಮಾನ ನಡಲಿಕ್ಕೆ ಅಂದ್ರೆ ಬ್ಲಾಕ್ ಆಗಿ ಕಾಣ್ಬೇಕಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ನೆನಪಿರಲಿ, ಬಾಹ್ಯಾಕಾಶದಲ್ಲಿ ಯಾವುದೇ ರೀತಿಯಾದ ವಾತಾವರಣ ಕಂಡು ಬರುವುದಿಲ್ಲ. ಆದ್ದರಿಂದ ಬೆಳಕಿನ ಯಾವುದೇ ವಿದ್ಯಮಾನ ನಡೆಯುವುದಿಲ್ಲ. ಸೊ ದೇರ್ ಫೋರ್ ಭೂಮಿ ನಮ್ಗೆ ಯಾವ ಬಣ್ಣದಲ್ಲಿ ಕಾಣ್ತದಪ್ಪ ಅಂದ್ರೆ ಕಪ್ಪಾಗಿ ಕಾಣುತ್ತದೆ. ಎಲ್ಲಿ ನಿಂತು ನೋಡಿದಾಗ? ಬಾಹ್ಯಾಕಾಶ. ಆಕಾಶದಲ್ಲಿ ನಿಂತು ನೋಡಿದಾಗ ಏನಾಗ್ತದೆ? ನೀಲಿ. ಯಾಕಂದ್ರೆ ಬೆಳಕಿನ ವಿದ್ಯಮಾನ ನಡೆಯತ್ತವ. ಅರ್ಥ ಆಗ್ತಾ ಇದೆಯಾ? ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ನೀರು ಒಂದು ಯಾವ ಬೈದಾನ ಅದು ಬರಬಾರ್ದು ಬರ. ನಾನು ಈಗ ಹೇಳ್ತೀನಿ ಮತ್ತೆ ಸಾಲ ನಮಗ ನಿಮ್ಗೆಲ್ಲ ಗೊತ್ತದ. ಕೆಮಿಸ್ಟ್ರಿ ಟಾಪಿಕ್ ಸ್ಟಾರ್ಟ್ ಆಗಿತ್ತು. ಏನಾಗಿತ್ತು? ಸ್ಟಾರ್ಟ್ ಆಗಿತ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ನೀರು ಒಂದು ಏನಲ್ಲ, ಏನಲ್ಲ, ಏನಾಗಿದೆ? ಸಂಯುಕ್ತ ವಸ್ತುವಾಗಿದೆ ಅಂತ ಹೇಳಿದ ವಿಜ್ಞಾನಿ ಯಾರು? ಯಾಕೆ ಮಾಡಿ ಸರ್? ಕಬರಿಗೇಡಿ ಬೋಲ ಅವನೇ ಹೆನ್ರಿ ಕೆಮಿಡಿಸ್. ಯಾಕೆ ಮಾಡಿ ಸರ್? ಹೆನ್ರಿ ಕೆಮಿಡಿಸ್. ಈ ನೀರು ಒಂದು ಏನಲ್ಲ, ಎಲಿಮೆಂಟ್ ಅಲ್ಲ, ಇಟ್ಸ್ ಅ ಕಂಪೌಂಡ್ ಅಂತ ಅಂದವ ಯಾರಪ್ಪ ಅಂತಂದಾಗ ಹೆನ್ರಿ ಕೆಮಿಡಿಸ್. ಇನ್ನು ಅದೇ ರೀತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಸೌಕರ್ಯ ಹೇಳ್ತಾನ, ನೀರು ಉಂಟಾಗ್ಬೇಕಾದ್ರೆ ಏನ್ ಬೇಕಂತಂದ? ಹೈಡ್ರೋಜನ್ ಬೇಕಂತಂದ. ಏನ್ ಬೇಕಂತಂದ? ಆಕ್ಸಿಜನ್ ಬೇಕಂತಂದ. ಅಂದವ ಯಾರು? ಹೆನ್ರಿ ಕೆಮಿಡಿಸ್. ಮೊದಲ ಬಾರಿಗೆ ಕೃತಕವಾಗಿ ನೀರನ್ನು ತಯಾರಿಸಿದ ವಿಜ್ಞಾನಿ ಕೂಡ ಯಾರು? ಹೆನ್ರಿ ಕೆಮಿಡಿಸ್. ಯಾಕೆ ಕೆಮಿಡಿಸ್? ಹೆನ್ರಿ ಕೆಮಿಡಿಸ್. ಇನ್ನು ಅದೇ ರೀತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕೃತಕವಾಗಿ ನೀರನ್ನು ತಯಾರಿಸಿದ ವಿಜ್ಞಾನಿ ಕೂಡ ಯಾರು? ಹೆನ್ರಿ ಕೆಮಿಡಿಸ್. ಯಾವ ಸಾಧನ ಸಹಾಯದಿಂದ? ವೆರಿ ಗುಡ್. ಯಾವ ಮೀಟರ್? ಯೂಡಿಯೋಮೀಟರ್. ಯಾವ ಮೀಟರ್? ಯೂಡಿಯೋಮೀಟರ್. ಹಾಗಾದ್ರೆ ಯೂಡಿಯೋಮೀಟರ್ ಸಹಾಯದಿಂದ ಏನನ್ನು ತಯಾರಿಸಿದ? ನೀರನ್ನು ತಯಾರಿಸಿದ. ಯಾವ ಕ್ಯಾಂಡಿಡೇಟ್? ಹೆನ್ರಿ ಕೆಮಿಡಿಸ್. ಯಾಕೆ ಕೆಮಿಡಿಸ್? ಹೆನ್ರಿ ಕೆಮಿಡಿಸ್. ಆದರೆ ಯಾವ ಅನುಪಾತ? ಯಾವ ಅನುಪಾತ? ನೀರಿನ ಅನುಪಾತ. ದೇಹ ಕೂಡ ಸರ್ ರೇಷಿಯೋ ಅಂತ ಕರಿತೀವಿ. ನೀರಿನ ಅನುಪಾತವನ್ನು ನೀಡಿದಂತ ಕಬರಿಗೇಡಿ ನಾಲಾಯಕ ರಾಸ್ಕಲ ಯಾರು? ಯಾಸಿಯರ. ಈ ಲೆವಾಸಿಯರ್ ಕಾಕ ಬಂದು ಏನಾಗ್ತದಪ್ಪ ಅಂದ್ರೆ ನೀರು ಉಂಟಾಗಬೇಕಾದ್ರೆ 2% ಆಫ್ ಏನಿರಬೇಕು? ಹೈಡ್ರೋಜನ್ ಇರಬೇಕು. ಏನಿರಬೇಕು? 2% ಆಫ್ ಹೈಡ್ರೋಜನ್ ಇರಬೇಕು. 1% ಆಫ್ ಆಕ್ಸಿಜನ್ ಇರಬೇಕು. ಇದರಿಂದ ಏನು ಉಂಟಾಗುತ್ತದೆ? ನೀರು ಉಂಟಾಗುತ್ತದೆ ಅಂತ ಹೇಳಿದ ವಿಜ್ಞಾನಿ ಯಾರು ಸರ್ ಅಂತಂದಾಗ ಲೆವಾಸಿಯರ್. ಯಾಸಿಯರ, ಲೆವಾಸಿಯರ್. ಆದ್ರೆ ಇಲ್ಲಿ ನೀರಿನ ಅಣುಸೂತ್ರ ಏನಾಗಿದೆಪ್ಪ ಅಂತಂದಾಗ H2O ನೀಡಿದ ವಿಜ್ಞಾನಿ ಯಾರು? ಏನಿಬಿಡಿ? ಕ್ಯಾನಿಜೆರೋ. ಯಾವ ಜೈರೋ? ಕ್ಯಾನಿಜೆರೋ. ಹಾಗಾದರೆ ನೀರಿನ ರಾಸಾಯನಿಕ ಹೆಸರು ಏನಾಗಿದಾವ? ಅದು ಸೂತ್ರ ಅಕ್ಕ. ಸೂತ್ರ. H2O ಅನ್ನೋದು ಸೂತ್ರ, ಸಮೀಕರಣ. ವೆರಿ ಗುಡ್. ಅಂಗಡಿಗೆ ಹೋಗಿ ಒಂದ್ ಲೀಟರ್ ನೀರು ಕೊಡೋದ್ರ ಕೊಡ್ತಾನ. ಭಾಳ ಕೆಮಿಸ್ಟ್ರಿ ಓದಿ ಅಂಜನೇಯ ಮಾಡ್ಕೊತಿದ್ರಪ್ಪ ಅಂದ್ರೆ ಹುಚ್ಚ ಹೆಚ್ಚಾಗಿತ್ತು ಅಂದ್ರೆ ಎಲ್ಲ ನಿಮ್ಗೆ ಕೆಮಿಕಲ್ ನೇಮೇ ಕಾಣ್ತಿರ್ತಾವ. ಮೂವರೇನ್ರಿ. ಇವಾಗ ಹುಡುಗಿ ನೋಡಿದಿವಪ್ಪ ಆದ್ರೆ ಹುಡುಗಿ ನೋಡಿದ್ರೆ ಕೆಮಿಕಲ್ ನೇಮ್ ಕಾಣ್ತಿರ್ತಾವ. ಅವ್ನಿಗೆ ಹುಡುಗಿಗೆ ಏನಂತಾರೆ? ಕೆಮಿಕಲ್ ನೇಮ್ ಬ್ಯಾಬಿಡ್ನಾಗ ಆಗ್ಬೇಕು. ಹುಡುಗಿನೇ ಇರಬಹುದು. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಗರ್ಲ್? ವೆರಿ ಡೇಂಜರಸ್. ದ್ಯಾಟ್ ಮೀನ್ಸ್ ಮೂವರೇನ್ರಿ. ಅದೇ ಬಾಯ್ಸ್ ಅಂತ ಬಂದಾಗ ವೆರಿ ಸ್ವೀಟ್, ಹನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ರೀಸನ್ ರಾಸಾಯನಿಕ ಹೆಸರೇನು? ಅಂಗಡಿಗೆ ಹೋಗಿ 1 ಲೀಟರ್ ಪಾನಿ ದೇರೆ ಬೈ ಅಂತ ಅದು ಕೊಡ್ತಾನ್ರಿ ಅವ. ನೀವು ಭಾಳ ಚೆನ್ನತನ ಮಾಡಿ ಬೈ ನನಗ 1 ಲೀಟರ್ ಡೈಹೈಡ್ರೋಜನ್. ಯಾವ ಹೈಡ್ರೋಜನ್? ಎಸ್, ಡೈಹೈಡ್ರೋಜನ್ ಮೊನಾಕ್ಸೈಡ್ ಕೊಡತ್ತಂದಾಗ ಕಾಸೆ ಬೇಯತ್ತಂತನವ. ಯಾವ ಗ್ರಹದಿಂದ ಬಂದಿಲ್ಲ ಮಬ್ಬುಷನ್ ಅಂತ ಕೇಳ್ತಾನವ. ಯಾಕಂತಂದಾಗ ವಾಟರ್ನ ಕೆಮಿಕಲ್ ನೇಮ್ ಏನಾಗಿದೆ? ಡೈಹೈಡ್ರೋಜನ್ ಮೊನಾಕ್ಸೈಡ್. ಕ್ಲಿಯರಾ? ಅರ್ಥ ಆಯ್ತು? ಇದೆಲ್ಲ ನಿಮ್ಗೆಲ್ಲ ಗೊತ್ತದ. ಐ ನೋ ದ್ಯಾಟ್. ಯಾಕಂದ್ರೆ ಬುದ್ಧಿವಂತ ವ್ಯಕ್ತಿಗಳದ್ದು, ಮುತ್ತು ರತ್ನಗಳದ್ದು. ಮೀನಾಕ್ಷಿ. ಎಸ್, ಮಾನವನ ದೇಹದಲ್ಲಿ ಇದು ಕ್ವಶನ್ ಕೇಳ. ಯಾವ ದೇಹದಲ್ಲಿ? ಮಾನವನ ದೇಹದಲ್ಲಿ ಕಂಡು ಬರುವ ನೀರಿನ ಪ್ರಮಾಣ ಎಷ್ಟು? ಮಾನವನ ದೇಹದಲ್ಲಿ ನೀರಿನ ಕಂಡು ಬರುವ ಪ್ರಮಾಣ. ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿರ್ತದೆ? ಎಸ್, ವೆರಿ ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟ್ ಇರ್ತದೆ ಅಂತಂದಾಗ 70%. ಯಾವ ಪರ್ಸೆಂಟ್? 70%. ನೀವು 100 kg ಅದಿರಪ್ಪ ಅಂದ್ರೆ ಅದ್ರಲ್ಲಿ 70 ಲೀಟರ್ ಏನಾಗಿರ್ತದೆ? ನೀರೇ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ನೀರನ್ನು ಏನು ಮಾಡಬೇಕು? ಕುಡಿಯಬೇಕು. ತಿನ್ನಕ್ಕೆ ಹೋಗ್ಬಾರ್ದು ಅದನ್ನ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾನವನ ದೇಹದಲ್ಲಿ ಎಷ್ಟು ಪ್ರಮಾಣ ಕಂಡು ಬರ್ತದೆ? 70%. ಯಾವ ಪರ್ಸೆಂಟ್? 70%. ಇಫ್ ದೇರ್ ಈಸ್ ಮಾನವ ಯಾರು?
ಮಾನವ ಏನಾರ ಕಲುಷಿತ ನೀರು ಕುಡಿದ ಅಂತ ತಿಳ್ಕೊಳ್ಳಿ. ಕಲುಷಿತ ನೀರು ಕುಡಿದಪ್ಪ ಅಂತಂದ್ರೆ ಕಂಟಿನ್ಯೂ ಆಗಿ ಏನ್ ಹೊಡಿತದ, ವಾಂತಿ ಮತ್ತು ಬೇದಿ ಹೊಡಿತದ. ಇದರಿಂದ ಏನಾಗ್ತದಪ್ಪ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಏನಾಗ್ತದ, ಕಡಿಮೆ ಆಗ್ತದ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಅಂತ ಕೇಳ್ತಾನೆ. ದಟ್ ಈಸ್ ಮಾನವನ ದೇಹದಲ್ಲಿ 65% ಕಡಿಮೆ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಕಂಡು ಬಂದರೆ. ಕೇಳ್ತಾ ಇಲ್ಲ? ಅದಿಲ್ಲೋ, ಅದು ಮೈಕ್ ಇಲ್ಲ, ಮೈಕ್ ಆಗಿಲ್ಲ, ಅದೇ ಪ್ರಾಬ್ಲಮ್. ಎಸ್, ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟು ಪರ್ಸೆಂಟ್ಗಿಂತ 65% ಕಡಿಮೆ ಕಂಡು ಬಂದರೆ ಅವನಿಗೆ ಏನು ಉಂಟಾಗುತ್ತದೆ ಅಂತ ಕೇಳ್ತಾನೆ. ಸೊ ವೆರಿ ಗುಡ್. ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಿರ್ಜಲೀಕರಣ. ಯಾವ ಕಾರಣ? ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ ಕರಿತೀವಿ. ಹಾಗಾದ್ರೆ ನಿರ್ಜಲೀಕರಣ ಅಂದ್ರೆ ಏನ್ರಿ ಸರ್ ಅಂತಂದಾಗ ಮಾನವನ ದೇಹದಲ್ಲಿ 65%ಗಿಂತ ಕಡಿಮೆ ಇರ್ತದ. ಅರ್ಥ ಆಗ್ತಾ ಇದೆಯಾ? ಆವಾಗ ನೀವೇನಾರ ಡಾಕ್ಟರ್ ಕಡೆ ಹೋದ್ರ ಇದೇ ಕ್ವಶನ್ ಇಟ್ಟಿದ್ದ, FDA ಅಥವಾ ಹೆಸರಿದೋ ಇಟ್ಟಿದ್ದ. ಏನ್ ಇಟ್ಟಿದ್ದ? ಮಾನವನಿಗೆ ನಿರ್ಜಲೀಕರಣ ಉಂಟಾದಾಗ ವೈದ್ಯರು ಏನನ್ನು ಸಲಹೆ ನೀಡುತ್ತಾರೆ ಅಂತ ಕೇಳ್ತಿರ್ತಾನೆ. ಹಾಗಾದ್ರೆ ಏನ್ ಕುಡಿಯೋಕೆ ಹೇಳ್ತಾನೆ ಅವನಿಗೆ? ORS. ORS. ಆದ್ರೆ ಇದೇ PC ಕ್ವಶನ್ ಏನ್ ಇಟ್ಟಿದ್ದಪ್ಪ ಅಂದ್ರೆ ORS ಲಾಂಫರ್ಮಿನ್ ಅಂತ ಇಟ್ಟಿದ್ದ. ಎಸ್, ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಥವಾ ಸೊಲ್ಯೂಷನ್. ಕೈಯಾಗ ಸಾಲ್ಟ್ ಇರ್ತದ, ನೀರಾಗ ಹಾಕಿದ್ರೆ ಸೊಲ್ಯೂಷನ್ ಹಾಕದ ಅಷ್ಟ. ORS. ಎಸ್, ಏಕ್ ಬಾರ್ ಶುರು ಕರ್. ಓರಲ್ ರಿಹೈಡ್ರೇಷನ್ ಸಾಲ್ಟ್ ಏನುಂಟಾದಾಗ ನಿರ್ಜಲೀಕರಣ. ಆಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಯಾವ ತರಕಾರಿಯಲ್ಲಿ ವೆಜಿಟೇಬಲ್ ಯಾವ ತರಕಾರಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣ ನೀರಿನ ಪ್ರಮಾಣ ಕಂಡು ಬರ್ತದೆ? ನನಗೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಎ ಸೌತೆಕಾಯಿ. ಏನಂತಾರೆ ಇಂಗ್ಲಿಷ್? ಕುಕುಂಬರ್. ಕುಕುಂಬರ್ ಯಾಂಬರ್ ಕುಕುಂಬರ್. ಇನ್ನು ಎರಡನೇದು ಯಾವ್ದಪ್ಪ ಅಂತಂದ್ರೆ ಕಳ್ಳಂಗಡಿ. ನನಗೆ ಅದು ಗೊತ್ತಿಲ್ಲ, ನಾನು ಆಪ್ಷನ್ ಕೊಟ್ಟಿನಿ. ನಾ ಇಲ್ಲಿ ಅದು ಫ್ರೂಟ್ ಅಲ್ಲ ವೆಜಿಟೇಬಲ್ ಅಲ್ಲ, ಐ ಡೋಂಟ್ ನೋ. ನಾನು ಕೊಟ್ಟಿದ್ದು ಒನ್ಲಿ ಇದು ಕೂಡ ಇಂಗ್ಲಿಷ್. ವಾಟರ್ ಮೆಲನ್ನ ಮೆನನ್ನ ಮೆಳ ಲ ಲ ಲ ಲನ ನಾನ ಯಾವ ಇವೆಲ್ಲ ಹೆಣ್ಮಗು. ಎಸ್, ವಾಟರ್ ಮೆನನ್. ಕರೆಕ್ಟಾ? ನನಗೆ ಏನಕ್ಕೆ ಅದು ಮಿಲನ ಅಂತ ಕೇಳ್ತದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿ ಮೂಲಂಗಿ. ಮೂಲಂಗಿ ಏನಂತ ಯಾವ್ದು? ರ್ಯಾಡಿಶ್. ಏನೇನು ಇಟ್ಟರ್ಲಿ ಯಾವ ವಿಷಯ? ರ್ಯಾಡಿಶ್. ಇನ್ನು ಆಪ್ಷನ್ ಡಿ, ಸಿ, ಆಪ್ಷನ್ ಡಿ ಮೊಟ್ಟೆ. ಗೊತ್ತಾಯ್ತಾ ನಮ್ಗೆ? ಅಟ್ಟೇನು ಮಾಪುಷನ್ ಏನಿಲ್ಲ, ಮತ್ತೇನಿಲ್ಲ. ಹೇಗೆ ಗೊತ್ತಾಯ್ತಾರೆ ಹೇಗೆ? ಸೊ ಮೈ ಕ್ವಶನ್ ಈಸ್, ಯಾವ ವೆಜಿಟೇಬಲ್ ನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಕಂಡು ಬರ್ತದೆ? ಸೌತೆಕಾಯಿ. ಎಸ್, ಸೌತೆಕಾಯಿ. ಕುಕುಂಬರ್ ಸರ್ ಇಲ್ಲ ಸರ್. ವಾಟರ್ ಮಿಲನ್. ಹೆಣ್ಮಗು ನಾ ಏನ್ ಕೇಳತ್ತೀನಿ? ಆಪ್ಷನ್ ಕೊಟ್ಟಿನಿ ಅಷ್ಟೇ ನಾನು. ಅದು ಫ್ರೂಟ್ ಗಿಟ್ಟು ನಿಮ್ಗೆ ಬಿಟ್ಟಿದ್ದು. ನಿಮ್ಗೆ ಏನ್ ಅನ್ಸತ್ ನೀವು ಆನ್ಸರ್ ಮಾಡಿ. ವಾಟರ್ ಮೆಲನ್. ಇಲ್ಲ ಸರ್ ರ್ಯಾಡಿಶ್, ಮೂಲಂಗಿ. ಇಲ್ಲ ಸರ್ ಮೊಟ್ಟೆ. ನಿಮಗೆ ನೆನಪಿರಲಿ, ಮೊಟ್ಟೆ ಇದು ವೆಜ್ ನಾನ್ ವೆಜ್ ಇನ್ನ ಯಾರು ಹೇಳಿಲ್ಲ. ಕರೆನ ಇನ್ನಾದ್ರೂ ವೆಜ್ ಸರ್. ಯಾಕೆ ಈ ಕಡೆ ವೆಜ್ನು ಆಗ್ತದೆ, ಈ ಕಡೆ ನಾನ್ ವೆಜ್ನು ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಇನ್ನಾದ್ರೂ ಕ್ವಶನ್ ಐತಿ. ಕೋಳಿ ಮೊದಲು ಮೊಟ್ಟೆ ಮೊದಲು? ಕೋಳಿ ಮೊದಲು. ಅದ್ ನೋಡಿ, ಯಾವಾಗಲೂ ಏನಿರ್ತದೆ, ಯಾವುದೋ ಒಂದು ಜೀವ ಹುಟ್ಟಬೇಕಂದ್ರೆ ಎಗ್ ಬೇಕ್ರಿ. ಮೇನ್ ಕಬ್ರಿಗಿಡಿಗಳ ಫಸ್ಟ್ ಎಗ್ ಇರ್ತದೆ. ಎಗ್ ಇವ್ರು ಇರ್ತಾರೆ, ಅದಕ್ಕೆ ಎದಕ್ಕೆ ಇವ್ರು ಕತ್ತಾರ ಗೊತ್ತಿಲ್ಲ. ಒಂದ್ ಕೇಳಿ, ನಮ್ಮ ಭೂಮಿಯಲ್ಲಿ ಏನಾಗುತ್ತೆ, ಜೀವ ವೈವಿಧ್ಯತೆ ಇರ್ತದೆ. ಅರ್ಥ ಆಯ್ತಾ? ಬಯೋಡೈವರ್ಸಿಟಿ ಅಂತ ಕರಿತೀವಿ. ಈ ಬಯೋಡೈವರ್ಸಿಟಿಯಲ್ಲಿ ಯಾವಾಗಲೂ ಏನ್ರಪ್ಪ ಅಂತಂದ್ರೆ ಜೀವಿ ಇರಲ್ರಿ. ಫಸ್ಟ್ ಏನಾಗುತ್ತೆ, ಎಗ್ಗಿಂದ ಕ್ರಿಯೇಟ್ ಆಗ್ತಿರ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಾ ಏನ್ರ ಬಯಾಲಜಿ ಓದಿದ್ರೆ, ಅದರಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ಏನಾರ ಮಾತಾಡ್ತಿದ್ರ ಅವನ ಆನ್ಸರ್ ಮಾಡ್ತಿದ್ದೆ. ಬಟ್ ನನಗೆ ಅದು ಗೊತ್ತಿಲ್ಲ, ನಾ ಏನು ಮಾತಾಡಲ್ಲ, ನೋ ಕಮೆಂಟ್ಸ್. ಬಟ್ ಫಸ್ಟ್ ಯಾವಾಗಲೂ ಎಗ್ ಇರ್ತದೆ. ಎಗ್ ಆದ್ಮೇಲೆ ಚಿಕನ್ ಮೀನ್ಸ್ ಕೋಳಿ. ಮೈ ಕ್ವಶನ್ ಈಸ್, ಅದನ್ನು ಆನ್ಸರ್ ಆಗ್ಬೋದು. ಅರ್ಥ ಆಗ್ತದೆ? ಅದು ವೆಜಿಟೇಬಲ್ನೂ ಆಗ್ತದೆ. ನಾ ಅದನ್ನೇ ಕೇಳಾಯ್ತೀನಿ ನಿಮ್ಗೆ. ಸ್ವಲ್ಪ ಮಣ್ಕಾಲ ಯೂಸ್ ಮಾಡ್ಬೇಕು. ಇಂಥ ಟ್ರಿಕ್ಕಿ ಕ್ವಶನ್ ಇರ್ತಾವೆ.
ಎಲ್ಲರೂ ಮೊಟ್ಟೆ ಅಂದ್ರೆ ಏನು ತಿಳ್ಕೊತಾರೆ, ನಾನ್ ವೆಜ್ ಅಂತ ತಿಳ್ಕೊತಾರೆ. ಬಟ್ ಅಧಿಕೃತವಾಗಿ ಅದು ಏನಂತ ಬಂದದ IPSC ಇಂದ ಅದೊಂದು ವೆಜಿಟೇಬಲ್ ಅಂತ ಬಂದದ್ದು. ಅರ್ಥ ಆಗ್ತದೆ ನಾ ಹೇಳೋದು? IPS ಅಂದ್ರೆ ಯಾರಂತ ಗೊತ್ತಾರಲ್ಲ, ಇದಕ್ಕೆಲ್ಲ ಪಾಪ ಇದ್ದಂಗ ಅವರು. ಮೂರನ್ರು. ಸೊ ಅದ್ರ ಮೈ ಕ್ವಶನ್ ಈಸ್ ಯಾವ ತರಕಾರಿ ಅಂತ ಕೇಳಾಕತ್ತೀನಿ ನಾನು. ವೆಜಿಟೇಬಲ್ ಸರಿ, ಏನಾಗ್ಯದ ನನಗೆ ನಿಮ್ಗೆಲ್ಲ ಕಳ್ಕೋತಿಲ್ಲ, ಫೀಲ್ ಆಗಲ್ಲ, ಫೀಲ್ ಆಗಿದೆ. ಮೈಂಡ್ ಭಾಳ ಕನ್ಫ್ಯೂಷನ್ ಆಗತ್ತದ. ಹಾಗಾದ್ರೆ ವೀಚ್ ಇಸ್ ದ ರೈಟ್ ಆನ್ಸರ್. ಯಾವಾದ್ರೂ ಸಣ್ಣ ಪಾಪಿ ಹೇಳ್ತದ ಸೌತೆಕಾಯಿ ಅಲ್ಲ, ಗಬ್ರಿಗೆ ಹಿಡಿಕೋಣ. ಸೊ ಕಲ್ಲಂಗಡಿ ಏನಾಗ್ಯದಪ್ಪ ಅಂದ್ರೆ ಅದು ಫ್ರೂಟ್ ಆಗ್ಯದ. ನಾನು ಅದನ್ನೇ ಹೇಳತ್ತೀನಿ, ಏನು ಹೊಸ ಆಗ್ತೀನಿ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಯಾವ ತರಕಾರಿ ಅಂತಂದಾಗ ದಟ್ ಇಸ್ ಸೌತೆಕಾಯಿ. ಯಾವ ಕಾಯಿ? ಸೌತೆಕಾಯಿ. ಫ್ರೂಟ್ ಅಂತಂದಾಗ ಅದೇ ಸೌತೆಕಾಯಿ. ಫ್ರೂಟ್ ಅಂತ ಬಂದಾಗ ವಾಟರ್ ಮೆಲನ್. ನೀವು ನಂಬ್ತಿರೋ ಗೊತ್ತಿಲ್ಲ, ಇದರಲ್ಲಿ ಕೂಡ 98% ಕಲ್ಲು ಬರ್ತದೆ. ಇದರಲ್ಲಿ ಕೂಡ 98% ಕಲ್ಲು ಬರ್ತದೆ. ಫ್ರೂಟ್ ಅಂತಂದಾಗ ಕಲ್ಲಂಗಡಿ ಹಾಕ್ಬೇಕು. ಎರಡು ಈಕ್ವಲೆಂಟ್ ಹಬ್ಬದೇ ಇರ್ತಾವೆ. ಅರ್ಥ ಆಯ್ತು ನಾ ಹೇಳೋದು? ಕಲ್ಲಂಗಡಿ ಮತ್ತು ಸೌತೆಕಾಯಿ ಹಾಕಿದ್ರೆ ಅದು ಈಕ್ವಲ್ ಅಮೌಂಟ್ ಆಫ್ ದ ವಾಟರ್ ಇರ್ತದೆ. ಭಾಳ ಅದು ಏನಿರುತ್ತೆ 82, 92, 99 ಈ ರೇಷಿಯೋದಾಗ ಇರ್ತದೆ. ಬಟ್ ಯಾವುದು ಸೇಮ್ ತಗೋದು. ಅರ್ಥ ಆಯ್ತು ನಾ ಹೇಳೋದು? ಬಟ್ ಇದರಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ವೆಜಿಟೇಬಲ್ದಾಗ ಹೋಗ್ತದೆ. ಅರ್ಥ ಆಗ್ತಾ ಇದೆಯಾ? ಇದೇನಾಗ್ತದಪ್ಪ ಅಂತಂದಾಗ ಎದ್ರಲ್ಲಿ ಹೋಗ್ತದೆ? ಫ್ರೂಟ್ನಲ್ಲಿ ಹೋಗ್ತದೆ. ಎದ್ರಲ್ಲಿ ಹೋಗ್ತದೆ? ಫ್ರೂಟ್. ನೀವು ಫ್ರೂಟ್ ಯಾವುದು ಇದು ಯಾವ್ದು? ಇನ್ನು ಯಾರು ಕಂಡಿಡ್ತಾರೆ ಏನ್ರಿ ನಪಸಕ ನಿಕಟ ಇತ್ತು ತರಕಾರಿಗೆ ಮತ್ತು ಹಣ್ಣುಗಳಿಗೆ ಇವು ಎರಡು ಕೂಡಿಸಿ ಏನಾಗ್ತದೆ? ತರಕಾರಿಗೆ ಫಸ್ಟ್ ಏನೈತಿ? ತಾ ಇರುತ್ತೆ. ಇದಕ್ಕೆ ಹಣ್ಣಿಗೆ ತಹ. ಇದು ಬೇಡ, ಯಾಕೋ ಸಿಂಕ್ ಆಗತ್ತೆ. ಇದಕ್ಕೆ 2 ಲೆಟರ್ ತಗೊಳ್ಳಿ. ರಾ ಐತಿ, ರನ್ನು. ಇದು ಯಾವುದಕ್ಕೆ ಉದಾಹರಣೆ? ಅರ್ಥ ಆಗ್ತದೆ ಹೀಗೆ. ಸೊ ಬೇಬಿ. ಸೊ ಅಲ್ಲಿ ಯಾವ್ದಪ್ಪ ಅಂದ್ರೆ ಫ್ರೂಟ್. ಯಾವ ಕ್ವಶನ್ ಹೆಂಗೆ ಕೇಳಿಲ್ಲ ಅದ್ರ ಮೇಲೆ ಹೋಗ್ತದೆ. ಅರ್ಥ ಆಗ್ತಾನೆ ಹೇಳುದು? ಕಲ್ಲಂಗಡಿ ಇಲ್ಲಿ ಐತ್ ನೋಡ್ರಿ, ಇಲ್ಲೇ ಅಂಗಡಿ ಐತ್ರಿ. 3 ಅಲ್ಲೇನಪ್ಪ ಅಂತ ಕಲ್ಲಂಗಡಿ ಸಿಗ್ತದೆ 5 ರೂಪಾಯಿಗೆ. ಓ ಇದು ನಿಮ್ಮ ಬೆಂಗಳೂರಲ್ಲ? ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿ. ORS ಕುಡಿಬೇಕು. ಯಾವಾಗ ಕುಡಿಬೇಕು? ಏನು ಉಂಟಾದಾಗ? ಎಸ್. ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಾಟರ್? ಯಾವುದು? ಡೈಹೈಡ್ರೋಜನ್ ಮೊನಾಕ್ಸೈಡ್. ಇಷ್ಟು ತನಕ ಹೇಳಿದ್ದು ಎಲ್ಲಿ ಬಂದವಪ್ಪ ಅಂದ್ರೆ PC ಅಥವಾ PSI ನಲ್ಲಿ ಬಂದವು. ಇವಾಗ ಇವೆಲ್ಲ ಕ್ವಶನ್ ಪೇಪರ್ SDF ಅಲ್ಲಿ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ಯಾವುದರಿಂದ ತ್ರಿಬಲ ಸ್ಟಾರ್, ತ್ರಿಬಲ ಬಾರ, ತ್ರಿಬಲ ಟಾಪ್ ವೆರಿ ಇಂಪಾರ್ಟೆಂಟ್ ಯುವರ್ DDS ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದೇ ಯಾವ ರೀತಿ ಅಂತಂದಾಗ ನೀರಿನ ಗುಣಲಕ್ಷಣಗಳು. ಯಾವ ಲಕ್ಷಣಗಳು? ಎಸ್, ವಾಟರ್ ಕ್ಯಾರೆಕ್ಟರಿಸ್ಟಿಕ್. ಇದ್ರ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಇದ್ದೇ ಇರ್ತದೆ ಪಕ್ಕ. ಅರ್ಥ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್ ಬಂದ್ಬಿಡಕ್ಕೆ ನಾನು ಕೂತ್ಬಿಡ್ತೀನಿ. ಬಟ್ ಪೇಮೆಂಟ್ ನನಗೆ ಬೇಕಾ? ಯಾಕೆ ನನಗೆ ಬೇಕು. ಎಸ್, ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಶುದ್ಧ ನೀರಿಗೆ ಕಂಪೇರ್ ಮಾಡಿದಾಗ ಯಾವ ನೀರು? ಶುದ್ಧ ನೀರು. ನಾವು ಯಾವ್ದು ಕಂಪೇರ್ ಮಾಡೋದು ಇವಾಗ? ಪ್ಯೂರ್ ವಾಟರ್. ಯಾವ ವಾಟರ್? ಪ್ಯೂರ್ ವಾಟರ್ಗೆ ಏನಿಲ್ಲ ಅಂತಂದಾಗ ರುಚಿ ಇರಲ್ಲ, ಟೇಸ್ಟ್ ಇರಲ್ಲ. ಏನಿರಲ್ಲ? ಟೇಸ್ಟ್ಲೆಸ್ ಇರ್ತದೆ. ಯಾವ್ದಪ್ಪ ಅಂದ್ರೆ ಪ್ಯೂರ್ ವಾಟರ್. ಯಾವ ವಾಟರ್? ಪ್ಯೂರ್ ವಾಟರ್. ಈ ನಮ್ಮ ಕಡೆ ನೀರು ಕುಡಿದ್ರೆ ಸ್ವಲ್ಪ ಸ್ವೀಟ್ ಅನ್ಸಿರ್ತದೆ. ಅಂದ್ರೆ ನೀರು ಕುಡಿದ್ರೆ ಮತ್ತೊಮ್ಮೆ ಕುಡಿಬೇಕು ಅನ್ಸಿರ್ತದೆ. ಅರ್ಥ ಆಯ್ತಾ? ಇನ್ನೊಂದ್ಸರಿ ಇವು ನೀರು ಕುಡಿದ್ರೆ ಏನೋ ಅನ್ಸುತ್ತದೆ, ಕುಡ್ದಿನೋ ಇಲ್ಲ ಅಂತ ಫಸ್ಟ್ ಗೊತ್ತಿರಲ್ಲ. ಅರ್ಥ ಆಯ್ತಿಲ್ರಿ? ಯಾವ್ದಾರ ಟೇಸ್ಟೇ ಇರಲ್ಲ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಏನಿಲ್ಲ, ಬಣ್ಣ ಇಲ್ಲ, ದೇರ್ ಇಸ್ ನೋ ಕಲರ್. ಇನ್ನು ಅದೇ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಆಕಾರ ಇಲ್ಲ. ಏನಿಲ್ಲ? ಆಕಾರ ಇಲ್ಲ. ಮತ್ತೇನಿಲ್ಲಪ್ಪ ಅಂದ್ರೆ ವಾಸನೆ ಇಲ್ಲ. ಇವ್ರವನು ಇದಕ್ಕೇನು ಇಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಶುದ್ಧ ನೀರು. ಯಾವ ನೀರು? ಶುದ್ಧ ನೀರು. ಇನ್ ನಿಮ್ಗೆಲ್ಲ ಗೊತ್ತಿರಬೇಕು, ಒಂದು ಕ್ಯಾರೆಕ್ಟರ್ ಐತಿ. ಏನಪ್ಪಾ ಅಂತಂದ್ರೆ ನೀರು ನಮಗ 3 ಸ್ಥಿತಿಯಲ್ಲಿ ಸಿಗ್ತದೆ. ಹೌದಾ ಹೇಳಿ? 3 ಸ್ಟೇಟ್ ನಲ್ಲಿ ಕೂಡ ನಮ್ಗೆ ಏನಾಗ್ತದಪ್ಪ ಅಂದ್ರೆ ವಾಟರ್ ಅವೈಲೇಬಲ್ ಐತಿ. ಫಸ್ಟ್ ಆಫ್ ಆಲ್ ನೋಡಿದಾಗ ಘನ ಅಂತ ಮಾತಾಡಿದಾಗ, ಏನಂತ ಮಾತಾಡಿದಾಗ? ಘನ ಅಂತ ಮಾತಾಡಿದಾಗ ನೀರಿನ ಟೆಂಪರೇಚರ್ ಎಷ್ಟಿರ್ತದೆ? 0 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ಅರ್ಥ ಆಗ್ತಾ ಇದೆಯಾ? ಇನ್ನು ಅದೇ ರೀತಿಯಲ್ಲಿ ಎರಡನೇದು ಯಾವ್ದು ಸರ್ ಅಂತಂದಾಗ ದ್ರವ. ಇದ್ರ ಮಿನಿಮಮ್ ಟೆಂಪರೇಚರ್ ಎಷ್ಟಿರ್ತದೆ? 4 ಡಿಗ್ರಿ ಸೆಲ್ಸಿಯಸ್. 2 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್. ಅದೇ ನಮಗೆ ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಬಂದಾಗ ಎಷ್ಟು ಕೊಡ್ಬೇಕು? 100. ಹೌದು ಹೇಳ್ರಿ, 100 ಡಿಗ್ರಿ ಸೆಲ್ಸಿಯಸ್ ನೀರು ಏನಾಗ್ತದೆ? ವೆಪರೈಸೇಷನ್ ಆಗ್ತದೆ. ಅರ್ಥ ಆಗ್ತಾ ಇದೆಯಾ?
ಸಾಮಾನ್ಯವಾಗಿ ನೀರು ನಮಗೆ 3 ಸ್ಥಿತಿಯಲ್ಲಿ ಸಿಗ್ತದೆ. ಬಟ್ ಸಾಮಾನ್ಯ ತಾಪದಲ್ಲಿ ನಾರ್ಮಲ್ ಟೆಂಪರೇಚರ್ ನಲ್ಲಿ ನೀರು ನಮ್ಗೆ ಯಾವ ಫಾರ್ಮ್ ಕಾಣ್ತಿರ್ತದೆ? ಯಾವಾಗ್ಲೂ ದ್ರವ ರೂಪದಲ್ಲಿ ಕಂಡುಬರ್ತದೆ. ಯಾವ ರೂಪದಲ್ಲಿ ಕಂಡುಬರ್ತದೆ? ದ್ರವ ರೂಪದಲ್ಲಿ. ಅರ್ಥ ಆಯ್ತಾ? ಅಕ್ಕ ಎದ್ದೇಳು ಪ್ಲೀಸ್. ಅದಕ್ಕೆ ಹೇಳುದು ಮುಂಜಾನೆ ಅಷ್ಟೇ ತಿನ್ಬೇಕು, ಮತ್ತೆ ತಿನ್ನಬಾರ್ದು. ನಿದ್ದೆ ಬರ್ತದೆ. ನಿದ್ದೆಯಲ್ಲಿ ಮಲಗಿರುವ ಹೆಣ್ಣು ಮಗು ಎದ್ದೇಳಕ್ಕ. ಎಸ್, ನೆಕ್ಸ್ಟ್ ಏನಪ್ಪಾ ಅಂತಂದಾಗ ನೀರತ್ತ ಮಾತಾಡಿದಾಗ ಇದರ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದ. ಅದೇ ಯಾವ್ದಪ್ಪ ಅಂತಂದ್ರೆ ನೀರಿನ ಅಸಂಬದ್ಧ ವ್ಯಾಕೋಚನ. ಯಾವ ವ್ಯಾಕೋಚನ? ನೀರಿನ ಅಸಂಬದ್ಧ ವ್ಯಾಕೋಚನ. ವಾಟರ್ ಎನಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಕರಿತೀವಿ. ಎನಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಕರಿತೀವಿ. ಅನಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ಫಸ್ಟ್ ಟೈಮ್ ನಿನ್ನ ಬಾಯ್ ಕೊಡ್ತೀನಿ. ನೀವು ಇಂಗ್ಲಿಷ್ ಮೀಡಿಯಂ ಆಗಿರುತ್ತೇವೆ. ನಾ ಬರೀ ನೀರಿನ ಅಸಂಬದ್ಧ ವ್ಯಾಕೋಚನ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನನಗೂ ಕೆಲಸ ಹೇಳಿದೆ. ಕೆಲಸ ನಿಮ್ದು, ನನಗೂ ಯಾಕೆ ಕೆಲಸ ಮಾಡಾಕತ್ತೀನಿ ನಾನು. ಎಸ್, ನೀರಿನ ಅಸಂಬದ್ಧ ವ್ಯಾಕೋಚನ ಡೈರೆಕ್ಟೆಡ್ ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಾ? ಇದೇ ಕ್ವಶನ್ ಪಿಸಿದಾಗ ಇರ್ತದೆ, ಪಿ ಎಸ್ ಐ ಇರ್ತದೆ, ಎಲ್ಲ ಇರ್ತದೆ. ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಮೈ ಕ್ವಶನ್ ಈಸ್ ಸಿಂಪಲ್ ಕ್ವಶನ್. ನೀರಿನ ಕನಿಷ್ಠ ಸಾಂದ್ರತೆ ಎಷ್ಟು? ವಾಟರ್ ಮಿನಿಮಮ್ ಡೆನ್ಸಿಟಿ. ಇಷ್ಟೇ ಕ್ವಶನ್. ಆಪ್ಷನ್ ಎ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 100 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ. ಮೈ ಕ್ವಶನ್ ಅರ್ಥ ಆಗ್ತಾ ಇದೆಯಾ? ನೀರಿನ ಕನಿಷ್ಠ ಸಾಂದ್ರತೆ ವಾಟರ್ ಮಿನಿಮಮ್ ಡೆನ್ಸಿಟಿ ಎಷ್ಟು? 0. ಕೈ ಎತ್ತಬೇಕಾ? ಹೇಳಾಗುತ್ತೆ. ಅನಿಸಿದವ್ರು ಕೈ ಎತ್ತಬೇಕು. 0 ಇಲ್ಲ ಸರ್ 4 ಡಿಗ್ರಿ ಸೆಲ್ಸಿಯಸ್ ಇಲ್ಲ ಸರ್ 100. ಯಾರು ಕೈ ಎತ್ತಲ್ಲ ಮತ್ತೆ ಈಗ ಆಗ್ತಾರೆ, ಮತ್ತೆ ಹೇಳಾತೀನಿ. ಇವಾಗ ಕ್ವಶನ್ಸ್ ಇರ್ತಾವೆ. ಸೊ ಹಾಗಾದ್ರೆ ನೀರಿನ ಕನಿಷ್ಠ ಸಾಂದ್ರತೆ ಎಷ್ಟು ಸರ್ ಅಂತಂದಾಗ ದಟ್ ಇಸ್ ಅನಾಗುತ್ತೆ. ಎಷ್ಟು ಇರ್ತದೆ? 4 ಡಿಗ್ರಿ ಸೆಲ್ಸಿಯಸ್. 8 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್. 2 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್. ಆದರೆ ನೀರಿನ ಗಾತ್ರ ಏನಾಗಿರ್ತದೆ ಅಂತಂದಾಗ ಹೆಚ್ಚಲಾಗಿರ್ತದೆ. ವಾಟರ್ ಮಿನಿಮಮ್ ಡೆನ್ಸಿಟಿ ಎಷ್ಟು? 0. ಬಟ್ ನೀರಿನ ಸೈಜ್ ನಲ್ಲಿ ಏನಾಗಿರ್ತದೆ? ನೀರಿನ ಗರಿಷ್ಠ ಸಾಂದ್ರತೆ ವಾಟರ್ ಮ್ಯಾಕ್ಸಿಮಮ್ ಡೆನ್ಸಿಟಿ. ವಾಟರ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಂತಂದಾಗ ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್. 2 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್. ಆದರೆ ನೀರಿನ ಗಾತ್ರ ಏನಾಗುತ್ತದೆ? ಕಡಿಮೆ ಆಗುತ್ತದೆ. ಈ ಕ್ಯಾರೆಕ್ಟರ್ ನಾವು ಏನಂತ ಕರಿತೀವಿ? ನೀರಿನ ಅಸಂಬದ್ಧ ವ್ಯಾಕೋಚನ. ಹೇಳೋದು. ಹಾಗಾದ್ರೆ ಬೇರೆ ಒಂದು ವಸ್ತುಗಳಿಗೆ ನಾವು ಕಾಯಿಸಿದಾಗ ಏನಾಗುತ್ತದೆ? ಅವುಗಳ ಗಾತ್ರದಲ್ಲಿ ಹೆಚ್ಚಳವಾಗುತ್ತದೆ. ಬಟ್ ನೀರಲ್ಲ, ಹಂಗಲ್ಲ. ನೀರು 0 ಡಿಗ್ರಿ ಸೆಲ್ಸಿಯಸ್ ಇಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ನಾವು ಕಾಯಿಸಿದಾಗ ಏನು ಮಾಡಿದಾಗ? ಕಾಯಿಸಿದಾಗ ತನ್ನ ಗಾತ್ರದಲ್ಲಿ ಏನಾಗುತ್ತದೆ? ಕಡಿಮೆ ಆಗುತ್ತದೆ. ಆದರೆ ಸಾಂದ್ರತೆಯಲ್ಲಿ ಏನಾಗುತ್ತದೆ? ಹೆಚ್ಚಲಾಗುತ್ತದೆ. ಅರ್ಥ ಆಯ್ತಾ? ಅದೇ ನಾವು ಯಾವುದೇ ಒಂದು ವಸ್ತುವಿಗೆ ನಾವು ಕೋಲ್ಡ್ ಮಾಡಿದಾಗ ಏನು ಮಾಡಿದಾಗ? ಕೋಲ್ಡ್ ಮಾಡಿದಾಗ ಅವುಗಳ ಗಾತ್ರದಲ್ಲಿ ಏನಾಗುತ್ತೆ? ಕಡಿಮೆ ಆಗ್ತದೆ. ಬಟ್ ನೀರಂಗಲ್ಲ. ನೀರಿಗೆ 4 ಡಿಗ್ರಿ ಸೆಲ್ಸಿಯಸ್ ನಿಂದ 0 ಡಿಗ್ರಿ ಸೆಲ್ಸಿಯಸ್ ವರೆಗೆ ನಾವು ತಂಪುಗೊಳಿಸಿದಾಗ ತಂಪುಗೊಳಿಸಿದಾಗ ಅದರ ಗಾತ್ರದಲ್ಲಿ ಏನಾಗುತ್ತದೆ? ಹೆಚ್ಚಳ. ಆದರೆ ಡೆನ್ಸಿಟಿಯಲ್ಲಿ ಏನಾಗುತ್ತದೆ? ಕಡಿಮೆ. ಇದಕ್ಕೆ ನಾವೇನಂತ ಕರಿತೀವಿ? ನೀರಿನ ಅಸಂಬದ್ಧ ವ್ಯಾಕೋಚನ. ಇದು ನಿಮ್ಗೆ ಆನ್ಸರ್ ಬರ್ತದೆ. ಹಾಗೆ ಮುಂದೆ ಹೇಳಿನಿ ಐಸ್ 0 ಡಿಗ್ರಿ ಸೆಲ್ಸಿಯಸ್. ಹೌದು ಹೇಳ್ರಿ. ಹಾಗಾದ್ರೆ ಗಾತ್ರದಲ್ಲಿ ಹೆಚ್ಚಳ ಆಗದೇ ಇಲ್ಲ. ಪಕ್ಕ ಆಗ್ಯದ, ಶೂರ್ ಆಗ್ಯದ. ಹಾಗಾದ್ರೆ ಇದು ಬೆಸ್ಟ್ ಎಕ್ಸಾಂಪಲ್. ಇವಾಗ ನಮ್ಗೆ ಗೊತ್ತುವಂತ ನೀರದು. ಇವಾಗ ಅದೇ ಲಿಕ್ವಿಡ್ ಫಾರ್ಮ್ ತಗೋದ್ರಿ, ದ್ರವ ರೂಪದಲ್ಲಿ ಐತಿ. ಇದೇ ನೀರು ಏನು ಹೆಚ್ಚಾಕಿಲ್ಲ, ಏನು ಹಾಕಿಲ್ಲ. ನಾನು ಹೆಂಗೈತಿ ಹಂಗ ಫ್ರಿಜ್ ಇಟ್ಟು ಅರ್ಥ ಆಯ್ತಾ? ಸ್ವಲ್ಪ ಸಮಯದ ನಂತರ ಇದು ನೀರಾಗಿ ಏನಾಗಿದೆ? ಘನ ಆಗ್ತದೆ, ದ್ರವವಾಗಿ ಘನ ಆಗ್ತದೆ. ಅವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಮ್ಯಾಗ ಬಂದಿರ್ತದೆ ನೋಡ್ರಿ. ಅದು ನಿಮ್ ಮುಖಾಂತರ ಅರ್ಥ ಆಗ್ತದೆ. ನೀರಿಗೆ ನಾವು ತಂಪುಗೊಳಿಸಿದ ಗಾತ್ರದಲ್ಲಿ ಹೆಚ್ಚಲಾಗ್ತದೆ. ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಇವಾಗ ಏನಪ್ಪಾ ಅಂದ್ರೆ ಇದು 0 ಡಿಗ್ರಿ ಸೆಲ್ಸಿಯಸ್ ಇದ್ದಪ್ಪ ಅಂತಂದಾಗ ಆಟೋಮೆಟಿಕ್ ಸೈಜ್ ಏನಾಗಿರ್ತದೆ? ಹೆಚ್ಚಾಗಿರ್ತದೆ. ಆದ್ರೆ ಹೆಂಗೆ ನಾವು ಭೂಮಿಯ ಕೆಳಗೆ ಹೋಗ್ತೀವಿ ಅವಾಗ ಏನಪ್ಪಾ ಅಂತಂದಾಗ ಟೆಂಪರೇಚರ್ ಏನಾಗ್ತದೆ? ಹೆಚ್ಚಾಗ್ತದೆ. ಹೆಚ್ಚಾಗೋಯ್ತಪ್ಪ ಅಂದ್ರೆ ಅಟ್ 4 ಡಿಗ್ರಿ ಸೆಲ್ಸಿಯಸ್ ಅಂತ ಬಂದಾಗ ನೀರು ಯಾವ ಫಾರ್ಮ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ? ಲಿಕ್ವಿಡ್ ಸ್ಟೇಟ್. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಇದು ಲಿಕ್ವಿಡ್ ಸ್ಟೇಟ್ ಐತಪ್ಪ ಅಂದ್ರೆ ಮಿನಿಮಮ್ ಇದ್ರ ಟೆಂಪರೇಚರ್ ಎಷ್ಟು ಇರ್ತದೆ? 4 ಡಿಗ್ರಿ ಸೆಲ್ಸಿಯಸ್. ಅರ್ಥ ಆಗ್ತದೆ ನಾ ಹೇಳುದು? ನೀರು 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಗಾತ್ರದಲ್ಲಿ ಹೆಚ್ಚಲಾಯಿತು, ಡೆನ್ಸಿಟಿಯಲ್ಲಿ ಕಡಿಮೆ ಆಯಿತು. ಅರ್ಥ ಆಗ್ತಾ ಇದೆಯಾ? ನೀರು 4 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ 2 ಡಿಗ್ರಿ ಸೆಲ್ಸಿಯಸ್ 4 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಗಾತ್ರದಲ್ಲಿ ಏನಾಯಿತು? ಕಡಿಮೆ ಆಯಿತು.
ಡೆನ್ಸಿಟಿಯಲ್ಲಿ ಏನೇ ಹೆಚ್ಚಲಾಯಿತು, ಆದ್ದರಿಂದ ಯಾವಾಗಲೂ ಮಂಜುಗಡ್ಡೆ ನೀರಿನ ಮೇಲಿನ ತೇಳ್ತಾರೆ. ಅರ್ಥ ಆಯ್ತಾ? ಯಾಕಂದ್ರೆ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಏನಾಗ್ಯದ, ಕಡಿಮೆ ಆಗ್ಯದ. ಸೊ ಆದ್ದರಿಂದ ಮಂಜುಗಡ್ಡೆ ಯಾವಾಗ ಏನಾಗ್ತದ, ನೀರಿನ ಮೇಲೆ ತೇಳ್ತದೆ. ಅರ್ಥ ಆಗ್ತಾ ಇದೆಯಾ? ಕ್ಲಿಯರಾ? ಹಾಗಾದ್ರೆ ಎಣ್ಣೆಯು ನೀರಿನ ಮೇಲೆ ತೇಳುತ್ತದೆ, ಕಾರಣವೇನು? ಎಣ್ಣೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಏನಾಗಿರ್ತದೆ, ಕಡಿಮೆ ಆಗಿರ್ತದ. ಪೆಟ್ರೋಲ್ ಅಥವಾ ಡೀಸೆಲ್ ನೀರಿನ ಮೇಲೆ ತೇಲುವ ಕಾರಣವೇನು? ಪೆಟ್ರೋಲ್ ಡೀಸೆಲ್ ನೀರಿನ ಸಾಂದ್ರತೆ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಮೊದಲೇ ಹೇಳಿನಿ, ಯಾವ ವಸ್ತುವಿನ ಸಾಂದ್ರತೆ ಕಡಿಮೆ ಆಗಿರ್ತದೆಯೋ ಅದು ಯಾವಾಗಲೂ ತೇಳ್ತಿರ್ತದೆ. ಯಾವ ವಸ್ತುವಿನ ಸಾಂದ್ರತೆ ಹೆಚ್ಚಾಗಿರ್ತದೆಯೋ ಅದು ಯಾವಾಗ ಏನಾಗ್ತದ, ಮುಳುಗ್ತದೆ. ಅರ್ಥ ಆಗ್ತಾ ಇದೆ? ಇದೇ ಕ್ವಶನ್ ಹೆಂಗಿಟ್ಟನಪ್ಪ ಅಂತಂದ್ರೆ KS ನಲ್ಲಿ ಜಲಚರ ಪ್ರಾಣಿಗಳು, ಅದು ಹಿಮನದಿಯಲ್ಲಿರುವ, ಯಾವ ನದಿಯಲ್ಲಿರುವ? ಹಿಮನದಿಯಲ್ಲಿರುವ ಜಲಚರ ಪ್ರಾಣಿಗಳು ಬದುಕುಳಿಯಲು ಅಥವಾ ಉಸಿರಾಡಲು ಕಾರಣವೇನು ಅಂತ ಕೇಳ್ತಾನೆ. ಹಾಗೆ ಹಿಮಾತ ಬಂದಾಗ ನಿಮ್ಗೆಲ್ಲ ಗೊತ್ತಿರ್ಬೇಕು, ಅಲ್ಲಿ ಮಿನಿಮಮ್ ಟೆಂಪರೇಚರ್ ಎಷ್ಟು ಇರ್ತದೆ, 0 ಇರ್ತದೆ. ಇಫ್ ದೇರ್ ಇಸ್ ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಐತಪ್ಪ ಅಂದ್ರೆ ನೀರೇನಾಗುತ್ತೆ, ಸಾಲಿಡ್ ಫಾರ್ಮ್ ಆಗುತ್ತೆ. ಸಾಲಿಡ್ ಫಾರ್ಮ್ ಆದಾಗ ಡೆನ್ಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎಲ್ಲ ಐಸ್ ಮೇಲೆ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿಯಲ್ಲಿ ನಾವು ಹೆಂಗೇನು ಭೂಮಿಯ ಕೆಳಗೆ ಹೋಗ್ತೀವಿ ಹಂಗೆ ಏನಾಗುತ್ತೆ, ಟೆಂಪರೇಚರ್ ರೈಸ್ ಆಗ್ತದೆ. ಅವಾಗ ಏನಪ್ಪಾ ಅಂತಂದಾಗ ಐಸ್ ಕೆಳಗೆ ನೀರು ಏನಾಗುತ್ತೆ, ಲಿಕ್ವಿಡ್ ಫಾರ್ಮ್ದಾಗ ಇರ್ತಾವ. ಅರ್ಥ ಆಯ್ತಾ? ಎಲ್ಲಾ ಜಲಚರ ಪ್ರಾಣಿಗಳಲ್ಲಿ ಇರ್ತಾವ್ರಿ, ಲಿಕ್ವಿಡ್ ಫಾರ್ಮ್ದಾಗ ಇರ್ತಂತ ನೀರಿನಲ್ಲಿ ಇರ್ತಾವ. ಇವನ್ ಕೆಳಗೆ ಏನಪ್ಪಾ ಅಂತಂದಾಗ ನೀರು ಲಿಕ್ವಿಡ್ ಫಾರ್ಮ್ದಾಗ ಇತ್ತಪ್ಪ ಅಂದ್ರೆ ಅದು ಸ್ಪೇಸ್ ಜಾಸ್ತಿ ಸಿಕ್ಕಂಗ ಆಗ್ತದೆ. ಇಫ್ ದೇರ್ ಇಸ್ ನೀರು 4 ಡಿಗ್ರಿ ಸೆಲ್ಸಿಯಸ್ ಇಂದ 0 ಡಿಗ್ರಿ ಸೆಲ್ಸಿಯಸ್ ಮಾತ್ರ ದ್ರವ ರೂಪದಲ್ಲಿ ಇರ್ತಿತ್ತಪ್ಪ ಅಂದ್ರೆ ಅವ್ರು ಇಷ್ಟೊಳಗೆ ಈಜಾಡ್ತಿರ್ಬೇಕು. ಅರ್ಥ ಆಗ್ತಾ ಇಲ್ರು? ಬಟ್ ನೀರಿಗೆ ಹಂಗಲ್ಲ, 4 ಡಿಗ್ರಿ ಸೆಲ್ಸಿಯಸ್ ಇಲ್ಲ ಆಗುತ್ತೆ, ಲಿಕ್ವಿಡ್ ಫಾರ್ಮ್ ಆಗಿ ಸ್ಟಾರ್ಟ್ ಆಗ್ತದೆ. ಅವಾಗ ಎಲ್ಲಾ ಜಲಚರ ಪ್ರಾಣಿಗಳು ಇರ್ತಾವಪ್ಪ ಅಂದ್ರೆ ಕೆಳಗೆ ಈಜಾಡ್ತಿರ್ತಾವು. ಅರ್ಥ ಆಗ್ತಾ ಇದೆಯಾ? ಕ್ಲಿಯರಾ? ಇದಕ್ಕೆ ಕ್ವಶನ್ ಏನ್ ಕೇಳ್ತಾನ, ಬದುಕುಳಿಯಲಿಕ್ಕೆ ಕಾರಣ ಅಂತಂದಾಗ ನೀರಿನ ಅಸಂಬದ್ಧ ವ್ಯಾಕೋಚನ. ಯಾವ ವ್ಯಾಕೋಚನ? ನೀರಿನ ಅಸಂಬದ್ಧ ವ್ಯಾಕೋಚನ. ಕ್ಲಿಯರಾ? ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತದ ಯಾವ ನೀರು? ಶುದ್ಧ ನೀರು ಒಂದು ವಾಹಕನೋ ಅವಾಹಕನೋ? ಶುದ್ಧ ನೀರು ಇಸ್ ಅ ಪ್ಯೂರ್ ವಾಟರ್, ಇಸ್ ಅ ಇನ್ಸುಲೇಟರ್ ಆರ್ ಕಂಡಕ್ಟರ್? ವಾಹಕ. ಎಸ್, ಶುದ್ಧ ನೀರು ಒಂದು ಏನಾಗಿದೆಪ್ಪ ಅಂತಂದ್ರೆ ಅವಾಹಕ. ಯಾವ ವಾಹಕ? ಅವಾಹಕ. ಬಟ್ ನಾವು ಕುಡಿಯುವ ನೀರು, ಅರ್ಥ ಆಯ್ತಾ, ಇದು ಏನಾಗ್ಯದಪ್ಪ ಅಂದ್ರೆ ವಾಹಕ ಆಗ್ಯದ. ಈಗ ಒಂದು ವೈರ್ ಕಿತ್ರಿ, ಈಗ ನೀರು ಕುಡಿಯಾಕತ್ತಿರಲ್ಲ, ಅದಕ್ಕೆ ವೈರ್ ಹಾಕ್ರಿ, ಕೈ ಹಾಕ, ಶಾಕ್ ಹೊಡಿತದ? ಹೊಡಿತಾ ಇಲ್ಲ? ಪಕ್ಕ ಹೊಡಿತದ. ಯಾಕಂದ್ರೆ ಅದರಲ್ಲಿ ಮಿನರಲ್ಸ್ ಇರ್ತಾವ. ಆಕ್ಚುಲಿ ಅವ ನನ್ನ ಚಿನ್ನಿ, ನಾ ಸೈನ್ ಮಾಡಿ ಅಷ್ಟು ಫ್ರೆಂಡ್. ಎಸ್, ಲಿವ್ ಇಟ್. ಆಕ್ಚುಲಿ ನಂದು ನಾವು ಮಾವ ಆಗ್ಬೇಕು, ನನ್ನ ಹಳೆಯ ಆಗ್ಬೇಕು. ನಾನು ನೋಡಾಕ್ ಸಣ್ಣ ಹುಡುಗ ಟೈಪ್ ಕಾಣ್ತೀವಿ, ಯಾಕಂದ್ರೆ ಫಿಗರ್ ಹಂಗೆ ಮೈಂಟೈನ್ ಮಾಡಿ ಅದು ಬಿಟ್ಟು ಹೊಟ್ಟೆ ಟೈಪಿಂಗ್ ಬಿಡ್ಕೊಂಡು ಅದು ಅರ್ಥ ಆಗ್ತಾ ಇದೆಯಾ? ಅದಕ್ಕೆಲ್ಲ ಭಾಳ ಕಷ್ಟಪಡ್ಬೇಕು, ನಿಮ್ಗೆ ಗೊತ್ತಿಲ್ಲ. ಒಂದ್ಸತಿ ಊಟ ಬಿಡ್ಬೇಕಾಗತ್ತ, ಮಾಡ್ಬೇಕಟ. ಆದ್ರೂ ಕಾಲೇಜ್ ಬಾಯ್ ಟೈಪ್ ಕಾಣ್ತಿಲ್ಲ. ನಮ್ಗೆ ಗೊತ್ತದಲ್ಲ ನಾವ್ ಹೆಂಗ. ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ಯೂರ್ ವಾಟರ್. ಯಾವ ವಾಟರ್? ಪ್ಯೂರ್ ವಾಟರ್ ಒಂದು ಏನಾಗಿರ್ತದಪ್ಪ ಅಂತಂದಾಗ ಇನ್ಸುಲೇಟರ್ ಆಗಿರ್ತದ. ಡ್ರಿಂಕಿಂಗ್ ವಾಟರ್ ದೇಹ ಪಾಡಸ್ ನಾವೇನಂತ ಕರಿತೀವಿ? ಕಂಡಕ್ಟರ್ ಅಂತ ಕರಿತೀವಿ. ಹಾಗಾದ್ರೆ ಇದ್ರಲ್ಲಿ ನಮ್ಗೆ ಏನ್ ಕಂಡು ಬರ್ತಾವ್ರಿ? ಲವಣಾಂಶಗಳು ಕಂಡು ಬರ್ತಾವ. ದೇರ್ಫೋರ್ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತದ? ವಾಹಕ ರೀತಿಯಲ್ಲಿ. ಯಾವ ರೀತಿಯಲ್ಲಿ? ವಾಹಕ ರೀತಿಯಲ್ಲಿ. ಬಟ್ ಪ್ಯೂರ್ ವಾಟರ್ ನಲ್ಲಿ ಏನ್ ಕಂಡು ಬರುವುದಿಲ್ಲ ತಂದಾಗ ಯಾವುದೇ ರೀತಿಯಾದ ಲವಣಾಂಶಗಳು, ಮಿನರಲ್ಸ್ ಕಂಡು ಬರುವುದಿಲ್ಲ. ದೇರ್ಫೋರ್ ಅಲ್ಲಿ ವಿದ್ಯುತ್ ಏನಾಗುವುದಿಲ್ಲ, ಹರಿಯುವುದಿಲ್ಲ. ಡಿಸ್ಟಿಲ್ಡ್ ವಾಟರ್. ಅರ್ಥ ಆಯ್ತಾ? ಈಗ ನೀರು ಕುದಿಸಿದಾಗ ಏನಾಗುತ್ತಪ್ಪ ಅಂತ ನೀರು ಏನಾಗ್ತದೆ? ವೆಪರೈಸೇಷನ್ ಆಗುತ್ತೆ. ಈ ವೆಪರೈಸೇಷನ್ ಆದಂತ ನೀರನ್ನು ಕಂಡೆನ್ಷನ್ ಮಾಡ್ಬೇಕು. ಅರ್ಥ ಆಯ್ತಾ? ಅದು ಅನಿಲದಿಂದ ಏನಾಗುತ್ತೆ? ದ್ರವ ಆಗ್ತದೆ. ಅರ್ಥ ಆಯ್ತಿದ್ರು? ಅನಿಲ ದ್ರವ ಮಾಡೋಕೆ ಏನಂತ ಕರಿತೀವಿ? ಸಾಂದ್ರೀಕರಣ. ಯಾವ ಕಾರಣ? ಸಾಂದ್ರೀಕರಣ. ಆದ್ರೆ ಈ ಸಾಂದ್ರೀಕರಣ ಮಾಡಿದಂತ ನೀರು ಯಾವುದಕ್ಕೆ ಉದಾಹರಣೆ ತಂದಾಗ ಶುದ್ಧ ನೀರು. ಅದು ಯಾವುದೇ ರೀತಿಯಲ್ಲಿ ಏನಿರುವುದಿಲ್ಲ, ಮಿನರಲ್ಸ್ ಇರುವುದಿಲ್ಲ. ನಾವು ಈ ನೀರು ಕುಡಿಬೇಕು ಹೊರತು ಈ ನೀರು ಕುಡಿಬಾರ್ದು. ಪ್ಯೂರ್ ವಾಟರ್ ಪ್ಯೂರ್ ವಾಟರ್ ಐತೆ ಕುಡಿಬಾರ್ದು. ಇವು ಹೆಣ್ಮಗು ಇರ್ತಾವೆ. ಇವಾಗ ಮೈಂಡ್ ಸ್ವಲ್ಪ ಕಡಿಮೆ ಇರ್ತದಲ್ಲ, ಇವು ಪ್ಯೂರ್ ವಾಟರ್ ಐತೆ ಹೊಡಿ ಒಂದು 2 ಲೀಟರ್ ಅಂತೇಳಿ ಹೊಡಿಬಾರ್ದು. ಅರ್ಥ ಆಗ್ತದೆ ಇಲ್ಲ? ಮಾತಾಡ್ರಿ. ಅರ್ಥ ಆಗತ್ತಿಲ್ಲ? ಅರ್ಥ ಆಗಲ್ಲ. ಅದಕ್ಕೆ ಹೆಣ್ಮಗು ಅಂತ. ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ
ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ನಿಮ್ಗೆಲ್ಲ ಗೊತ್ತದ ನೀರನ್ನು, ಯಾವುದನ್ನು ನೀರನ್ನು ನಾವ್ ಏನಂತ ಕರಿತೀವಿ ಸರ್ ಅಂತಂದಾಗ ಸಾರ್ವತ್ರಿಕ ದ್ರಾವಕ. ಯಾವ ದ್ರಾವಕ? ಸಾರ್ವತ್ರಿಕ ದ್ರಾವಕ, ಯೂನಿವರ್ಸಲ್ ಸಾಲ್ವೆಂಟ್ಸ್ ಅಂತ ಕರಿತೀವಿ. ಆಗ ನಿಮ್ಗೆಲ್ಲ ಗೊತ್ತದ ಯಾವ್ದಕ್ಕೆ ನಾವು ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ ಸರ್ ಅಂತಂದಾಗ ನೀರು ತನ್ನ ಮೂಲಕ ಅತಿ ಹೆಚ್ಚು ವಸ್ತುಗಳನ್ನು ಏನ್ ಮಾಡಿಕೊಳ್ಳುತ್ತದೆ? ಅಡಗಿಸಿಕೊಳ್ಳುತ್ತದೆ. ಆದ್ರೆ ನೀರು ಒಂದು ಯಾವ್ದಕ್ಕೆ ಉದಾಹರಣೆಪ್ಪ ಅಂದ್ರೆ ಜಸ್ಟ್ ಲೈಕ್ ಗರ್ಲ್ಸ್ ಇದ್ದಂಗ. ಯಾಕಂದ್ರೆ ಲೈಫ್ ನಲ್ಲಿ ಎಷ್ಟೇ ಕಷ್ಟ ಇದ್ರು ಕೂಡ, ಎಷ್ಟೇ ಫಸ್ಟ್ ಟೈಮ್ ಹೊಗಳಾಕತ್ತೀನಿ, ನೀನು ಖುಷಿ ಪಡ್ಬೇಕು. ನಾನ್ ನಿಮ್ ಸಪೋರ್ಟ್ ಆಗಿ ಮಾತಾಡಕತ್ರ ಬ್ಯಾಡ್ ಬಿಡು, ಏನೋ ಒಗಿಬೇಕಂತ ಮಾಡಿದೆ, ಲಾಸ್ಟ್ ದಿವಸ ಇರ್ತೀನಿ, ಸ್ವಲ್ಪ ಚಂದ ಮಾತಾಡ್ಬೇಕು ಹೋಗತ್ತ ಆಮೇಲೆ. ಎಸ್, ಜಸ್ಟ್ ಲೈಕ್ ಗರ್ಲ್ಸ್ ಇದ್ದಂಗೆ. ಯಾಕಂದ್ರೆ ಎಷ್ಟೇ ಪ್ರಾಬ್ಲಮ್ ಅಲ್ಲಿ ಇದ್ರು ಕೂಡ ಅವ್ರು ಏನಾಗ್ತಾರೆ, ಹೊಟ್ಟೆಯಲ್ಲಿ ಹಾಕೊಂಡು ಎಲ್ಲ ನಾರ್ಮಲ್ ಐತಿ, ಎಲ್ಲ ನಾರ್ಮಲ್ ಐತಿ ಅಂದ್ರೆ ಕಾಮಾಗಿ ಕೂಲ್ ಆಗಿರ್ತಾರೆ. ನಮ್ಮ ಹುಡುಗರು ಹಂಗಲ್ಲ, ಸ್ವಲ್ಪ ಅಂತ ಇವ್ರು ಅವ್ನು ಎಲ್ಲಿನ ಟೆನ್ಷನ್ ಬರ್ತಿಲ್ಲ ಅಂತೇಳಿ ತಲೆ ತಾಪ ಆಗ್ತದೆ. ಆದ್ರೆ ನಿಮ್ಮ ಪೇಷನ್ಸ್ ನಾ ಎತ್ತಿದ ಕೈ. ಅದಕ್ಕೆ ನಿಮ್ಗೆ ಸಾರ್ವತ್ರಿಕ ದ್ರಾವಕ ಎಂದು ನಾನು ಕರೆಯಲು ಇಷ್ಟಪಡುತ್ತೇನೆ. ಆದ್ಮೇಲೆ ನನ್ನ ಅಕ್ಕ ತಂಗಿಯರೇ, ಹ್ಞೂ ಅರೆ ಧನ್ಯವಾದಗಳು. ಹ್ಞೂ ಅನ್ಬೇಕಂದ್ರೆ ಯಾವ್ದಕ್ಕೆ ಅನ್ಬೇಕು ಅಂತ ಗೊತ್ತಿಲ್ಲ ನಾ ಹೆಂಗ. ಇದಕ್ಕೆ ಹೆಣ್ಣು ಮಗು ಅಂತಾರೆ. ಯಾವ್ದಕ್ಕೆ ಧನ್ಯವಾದ ಅನ್ಬೇಕು, ಯಾವ್ದಕ್ಕೆ ಅಂತಂದ್ರೆ ಒಬ್ರು ಧನ್ಯವಾದಗಳು ಅಂತ ಹೇಳೋದು. ಪ್ರೆಸೆನ್ಸ್ ಆಫ್ ಮೈಂಡ್ ಚೆನ್ನಾಗೈತೆ ಅಂತ ಅಂದಾಗ ಚೆನ್ನಾಗಿರ್ರಿ. ಬಟ್ ಹುಡುಗನ ಲೈಫ್ ಹಾಳು ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರಪ್ಪ ಅಂದ್ರೆ ಬಿಡಾಕ್ ಹೋಗ್ಬೇಡ್ರಿ. ಬಿಟ್ರೆ ಅವು ಶೇಂಗಾಗಳಾಗ್ತಾವ. ನಿಮ್ಗೇನು ಗೊತ್ತದ? ನೀರನ್ನು ಏನಂತ ಕರಿತಾರಪ್ಪ ಅಂದ್ರೆ ಸಾರ್ವತ್ರಿಕ ದ್ರಾವಕ. ಯಾವ ದ್ರಾವಕ? ಸಾರ್ವತ್ರಿಕ ದ್ರಾವಕ, ಯೂನಿವರ್ಸಲ್ ಸಾಲ್ವೆಂಟ್ಸ್ ಅಂತ ಕರಿತೀವಿ. ಕ್ಲಿಯರಾ? ಇದನ್ನು ಕೇಳ್ಬೋದು. ಏಕೆ ತಂದಾಗ ಇದು ತನ್ನ ಮೂಲಕ ಅತಿ ಹೆಚ್ಚು ವಸ್ತುವನ್ನು ಕರಗಿಸಿಕೊಳ್ತದೆ. ಇವನ್ ಕಲ್ಲು ಸತ ಹಾಕಿದ್ರು ಅಂತ ತಿಳ್ಕೊಳ್ಳಿ, ಒಂದು 100 ವರ್ಷ ಆದ್ಮೇಲೆ ನೀವೇನ್ ಇರಲ್ಲ, ಆದ್ರೂ ಇಫ್ ದೇರ್ ಈಸ್ ಇದ್ದೀರಪ್ಪ ಅಂದ್ರೆ ಕಲ್ಲು ಸತ ಏನಾಗಿದೆ, ಸ್ವಲ್ಪ ಪ್ರಮಾಣದಲ್ಲಿ ಕರಗಿರ್ತದೆ. ಅಂದ್ರೆ ಅಷ್ಟು ಏನಪ್ಪಾ ಅಂತಂದಾಗ ನೀರು ಒಂದು ಏನಾಗಿದೆ, ಯೂನಿವರ್ಸಲ್ ಸಾಲ್ವೆಂಟ್ ಆಗಿದೆ. ಕ್ಲಿಯರಾ? ಅರ್ಥ ಆಯ್ತಾ? ಇಸ್ ಕ್ಲಿಯರ್? ಈಗ ಸೋಡಿಯಂ ಐತೆ ಅಂತ ತಿಳ್ಕೊಳ್ಳಿ, ಸೋಡಿಯಂ ಕ್ಲೋರೈಡ್ ಐತೆ ಅಂತ ತಿಳ್ಕೊಳ್ಳಿ. ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪು ಐತಿ. ಆದ್ರೆ ಈ ಉಪ್ಪಿಗೆ ನಾನೀಗ ಕೆಮಿಕಲ್ ರಿಯಾಕ್ಷನ್ ಮಾಡ್ಲಿ ಅಂತ ಮಾಡ್ತದೆ. ಇನ್ನು ಮಾಡ್ತದೇನ್ರು? ಇಲ್ಲ. ಆ ಸೋಡಿಯಂ ಕ್ಲೋರೈಡ್ ಅನ್ನು ಎಲ್ಲಿ ಹಾಕ್ತೀನಿ ನಾನು? ನೀರಿನಲ್ಲಿ ಹಾಕಿದಾಗ ಆನ್ ಇನ್ ದ ಸ್ಪಾಟ್ ಏನ್ ಕ್ರಿಯೇಟ್ ಆಗುತ್ತೆ? ರಾಸಾಯನಿಕ ಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅಂತಂದ್ರೆ ರಾಸಾಯನಿಕ ಕ್ರಿಯೆಯನ್ನು ಅತಿ ಬೇಗನೆ ಮಾಡಲು ಸಹಕಾರಿಯಾಗುವಂಥದ್ದು ಯಾವ್ದು ಬೇಕಾಗಿರ್ತದೆ? ನೀರಾಗಿರ್ತದೆ. ಜಸ್ಟ್ ಲೈಕ್ ಏನಪ್ಪಾ ಅಂತಂದಾಗ ಇಲ್ಲೊಬ್ಬ ಸೈಮನ್ ಅದ. ಈ ಕೌನ್ ಹೇ? ಸೈಮನ್ ಏನಪ್ಪಾ ಅಂದ್ರೆ ATM ಎತ್ತುವತಾನ, ದುಡ್ಡು ತಗೋತಾನ, ದುಡ್ಡು ತಗೊಂಡ್ ಬರಾಕತ್ತಾನ. ಇವಾಗ ಅವ ಓಡಾಕತ್ತಿಲ್ಲ. ಅರ್ಥ ಆಗ್ತಿಲ್ರಿ? ನಾರ್ಮಲ್ ಆಗಿ ನಡ್ಕೋತ ಹೋಗ್ತಾನ. ಇವಾಗ ನಾ ಏನ್ ಬರ್ತೀನಪ್ಪ ಅಂದ್ರೆ ಅವ್ನಿಂದ ಬರ್ತೀನಿ, ಮೂವರೇನ್ರಿ. ಅವ ನಾನು ನೋಡ್ತಾನ, ನಾನು ಹಂಗೆ ನೋಡ್ತಿರ್ತೀನಿ, ಗುರಾಯಸ್ ನೋಡ್ತಿರ್ತೀನಿ. ಅವ್ನ್ ಭಯ ಸ್ಟಾರ್ಟ್ ಆಗ್ತದ. ಮೂವರೇನ್ರಿ. ನಾ ಹೆಂಗೆ ಮುಂದೆ ಹೋಗ್ತೀನಿ, ಹಂಗ ಅವ ಏನ್ ಮಾಡ್ತಾನ? ಓಡಾಕ್ ಸ್ಟಾರ್ಟ್ ಮಾಡ್ತಾನ. ಇಲ್ಲಿ ನಾ ನೀರಿದ್ದಂಗ ಮೂವರೇನ್ರು. ಯಾಕಂದ್ರೆ ಅವ್ನು ಕೆಮಿಕಲ್ ರಿಯಾಕ್ಷನ್ ಏನ್ ಮಾಡಿದೆ? ಸ್ಪೀಡ್ ಮಾಡಿದೆ. ಅರ್ಥ ಆಗ್ತದೆ ಇಡ್ರು? ನೀರ್ ಏನ್ ಮಾಡ್ತದಪ್ಪ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆನ್ ಸ್ಪಾಟ್ ನಡಿಬೇಕಾದ್ರೆ ನಾವು ಬಳಸುವಂತ ಒಂದು ಕೆಮಿಕಲ್ ಅಥವಾ ಒಂದು ಪದಾರ್ಥ ಯಾವ್ದಾಗಿರ್ತದಪ್ಪ ಅಂದ್ರೆ ವಾಟರ್ ಆಗಿರ್ತದೆ. ಕ್ಲಿಯರಾ? ಅರ್ಥ ಐತಿ? ಸೊ ಅದೇ ನಿಮ್ಗೆಲ್ಲ ಗೊತ್ತದ. ಡೈರೆಕ್ಟ್ ಆಗಿ ಹೇಳ್ಬೇಕಾ? ಉಷ್ಣ ಟಾಪಿಕ್ ಇದ್ದು ಹೇಳಿ. ಘನದಿಂದ ದ್ರವ ಆಯ್ತಂದ್ರೆ ಏನಾಗ್ತದ? ಇದಕ್ಕೆ ಯಾವ ಪ್ರೊಸೆಸ್ ಅಂತ ಕರಿತೀವಿ? ಸತ್ತಲ್ಲ. ವೆರಿ ಗುಡ್. ಏನು? ಧ್ರುವೀಕರಣ. ಯಾವ ಕರಣ? ಧ್ರುವೀಕರಣ. ದೇವಪಡಿಸ ಮೆಲ್ಟಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೆಲ್ಟಿಂಗ್. ಅದೇ ರೀತಿ ದ್ರವದಿಂದ ಅನಿಲ ಆಯ್ತಂದ್ರೆ ವೆರಿ ಗುಡ್. ದೇವಪಡಿಸ ಏನಂತ ಕರಿತೀವಿ? ವೇಪರೈಸೇಷನ್. ಏನಂತ ಕರಿತೀವಿ? ವೇಪರೈಸೇಷನ್ ಅಥವಾ ಆವಿಕರಣ. ಯಾವ ಕರಣ? ಆವಿಕರಣ. ಅನಿಲದಿಂದ ಮತ್ತೆ ಹೀಟ್ ಮಾಡಿದವಪ್ಪ ಅಥವಾ ಯಾವ ಸ್ಟೇಟ್ ಹೋಗುತ್ತೆ? ಪ್ಲಾಸ್ಮಾ ಸ್ಟೇಟ್. ಯಾವ ಸ್ಟೇಟ್? ಪ್ಲಾಸ್ಮಾ ಸ್ಟೇಟ್. ಇನ್ನು ಅದೇ ರೀತಿಯಲ್ಲಿ ಅನಿಲದಿಂದ ದ್ರವ, ಇದನ್ನ ಅದೇ ಹೇಳಿದೆ. ಇಲ್ಲಿ ತಂಪ್ ಮಾಡ್ಬೇಕು, ಏನ ಹೀಟ್ ಕೊಡ್ಬೇಕು? ತಂಪ್ ಮಾಡ್ಬೇಕು. ಆದ್ರೆ ಅನಿಲದಿಂದ ದ್ರವ ಆಗೋಕೆ ಏನಂತ ಕರಿತೀವಿ? ಸಾಂದ್ರೀಕರಣ. ಯಾವ ಕರಣ? ಸಾಂದ್ರೀಕರಣ. ದೇವಪಡಿಸ ಕಂಡೆನ್ಸೇಷನ್ ಅಂತ ಕರಿತೀವಿ. ಇನ್ನು ಅದೇ ರೀತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ದ್ರವದಿಂದ ಘನ. ಯಾವ್ದರಿಂದ? ದ್ರವದಿಂದ ಘನ, ದಟ್ ಇಸ್ ಘನೀಕರಣ. ಆಲ್ಸೋ ಕಾಲ್ಡ್ ಆಸ್ ಫ್ರೀಜಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ರೀಜಿಂಗ್. ಇನ್ನು ಘನದಿಂದ ನೇರವಾಗಿ ಏನಿಲ್ಲ? ವೆರಿ ಗುಡ್. ಸಬ್ಲಿಮೇಷನ್. ಯಾವ ಮಿಷನ್? ಸಬ್ಲಿಮೇಷನ್. ಅದೇ ರೀತಿ ಅನಿಲದಿಂದ ನೇರ ಘನ ಶೇಖರಣೆ. ಯಾವರಣೆ? ಶೇಖರಣೆ. ಆಲ್ಸೋ ಕಾಲ್ಡ್ ಆಸ್ ಡಿಪೋಸಿಷನ್. ಶೇಖರಣೆ ಮಾಡ್ಕೊಂಡು ತಿನ್ರಿ, ಚೆನ್ನಾಗಿರ್ತದೆ. ಕ್ಲಿಯರಾ? ಇದನ್ನು ಕೂಡ ಏನಪ್ಪಾ ಅದ ನೀರಿನಲ್ಲಿ ನಾವು ಈ ಕ್ಯಾರೆಕ್ಟರ್ ನೋಡ್ಬೋದು. ಅರ್ಥ ಆಗ್ತಾ ಇದೆಯಾ? ಕ್ಲಿಯರಾ? ನೀರಿನಲ್ಲಿ ಎಷ್ಟು ಪ್ರಕಾರಗಳು? ನೀರಿನಲ್ಲಿ ಎಷ್ಟು ಪ್ರಕಾರಗಳು? ಎಷ್ಟ? 2 ಪ್ರಕಾರಗಳು. ಕಿತನಾ ಹೇ? ಅದರಲ್ಲಿ ಒಂದೇದು ಯಾವ್ದು ಸರ್ ಅಂತಂದಾಗ ಮೆದು ನೀರು. ಯಾವ ನೀರು? ಮೆದು ನೀರು. KS ಕ್ವಶನ್ ಭಾಷೆ ರಿಪೀಟ್ ಆಗಿದೆ, ನೆನಪಿರ್ಲಿಲ್ಲ. ಈ ನೀರ್ ಮ್ಯಾಗ ಒಂದು ಟಾಪಿಕ್ ಮ್ಯಾಗ ಒಂದು ಕ್ವಶನ್ ಇದ್ದೇ ಇರ್ತದೆ. ಬಿ ಕೇರ್ಫುಲ್.
ಹಾಗಾದ್ರೆ ಮೆದು ನೀರು ಅಂತಂದ್ರೆ ಏನ್ರಿ ಸರ್ ಅಂತಂದಾಗ ಸಾಫ್ಟ್ ವಾಟರ್. ಯಾವ ವಾಟರ್? ಸಾಫ್ಟ್ ವಾಟರ್. ಇನ್ನು ಎರಡನೇದು ಯಾವ್ದು ಸರ್ ಅಂತಂದಾಗ ಗಡಸು ನೀರು. ಯಾವ ನೀರು? ಗಡಸು ನೀರು. ದೇವಕೋಟದ ನಾವೇನಂತ ಕರೀತೀವಿ? ಹಾರ್ಡ್ ವಾಟರ್. ಯಾವ ವಾಟರ್? ಹಾರ್ಡ್ ವಾಟರ್. ಹಾಗಾದ್ರೆ ಮೆದು ನೀರು ಅಂದ್ರೆ ಏನ್ರಿ ಸರ್ ಅಂತಂದಾಗ ಸಿಂಪಲ್. ಯಾವ ನೀರು ಸಾಬೂನೊಂದಿಗೆ ವರ್ತಿಸಿ ಅತಿ ಹೆಚ್ಚು ಅತಿ ಹೆಚ್ಚು ಏನು ಮಾಡ್ತಿರ್ಬೇಕಂತಂದಾಗ ನೊರೆಯನ್ನು ಉಂಟು ಮಾಡ್ತಿರ್ಬೇಕು. ಅರ್ಥಾತ್ ಯಾವ ನೀರು ಸಾಬೂನೊಂದಿಗೆ ವರ್ತನೆ ಮಾಡ್ತಂದ್ರೆ ಅತಿ ಹೆಚ್ಚು ಬುರು ಬರಾತಿತ್ತ, ಜಾಸ್ತಿ ಬುರು ಬರಾತಿತ್ತಪ್ಪ ಅಂದ್ರೆ ಅದು ಏನಾಗಿರ್ತದೆ? ಸಾಫ್ಟ್ ವಾಟರ್ ಆಗಿರ್ತದೆ. ಯಾವ ಇರ್ತದೆ? ಸಾಫ್ಟ್. ಹಾಗಾದ್ರೆ ಆಗ ನಿಮ್ಗೆ ಕ್ವಶನ್ ಕೇಳ್ತಾನ, ಮೆದು ನೀರಿನಲ್ಲಿ ಅತಿ ಹೆಚ್ಚು ನೊರೆ ಬೆರಳು ಒಂದು ಲವಣಾಂಶ ಇರಲೇಬೇಕಲ್ಲ? ಹೌದು ಹೇಳ್ರಿ, ಇದೇ ಕ್ವಶನ್ ಕೇಳ್ತಾನ. ಮೆದು ನೀರಿನಲ್ಲಿ ಕಂಡು ಬರುವ ಲವಣಾಂಶ ಯಾವುದು? ಈಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಸಾಫ್ಟ್ ವಾಟರ್ ದಟ್ ಈಸ್ ಅನ್ನೋದ್ರ ಯಾವ್ದಪ್ಪ ಅಂದ್ರೆ ಸೋಡಿಯಂ. ಯಾವ್ದಾಗಿರ್ತದೆ? ಸೋಡಿಯಂ. ಸೋಡಿಯಂ ಯಾವ ನೀರಿನಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಮೆದು ನೀರು. ಯಾವ ನೀರು? ಮೆದು ನೀರು. ಸೊ ಮೆದು ನೀರು ಕಂಡು ಬರ್ತದೆ. ಅತಿ ಹೆಚ್ಚು ಏನ್ ಬರ್ತದಪ್ಪ ಅಂದ್ರೆ ನೊರೆ ಬರ್ತದೆ. ಬಟ್ಟೆ ಹೋಗಿದ್ರಿ? ನೊರೆ ಬರ್ತದ್ರಿ? ಬರಾತಿತ್ತಪ್ಪ ಅಂದ್ರೆ ನೀರು ಚಲೋ ಐತದ. ನೀವ್ ಎಷ್ಟೇ ಬಟ್ಟೆ ಹಚ್ಚಿದ್ರು ನೊರೆ ಕಡಿಮೆ ಬರಾತಿತ್ತಂದ್ರೆ ಅದೇನಾಗಿರ್ತದ? ಗಡಸು ನೀರಾಗಿರ್ತದ. ಹಾಗಾದ್ರೆ ನೀವೇ ಆನ್ಸರ್ ಮಾಡಿ. ಸಾಬೂನೊಂದಿಗೆ ಯಾವ ನೀರು ವರ್ತನೆ ಮಾಡ್ತದೆಯೋ ಅದು ಏನ್ ಮಾಡ್ತಿರ್ಬೇಕು? ಅತಿ ಕಡಿಮೆ. ಯಾವ ಕಡಿಮೆ? ಅತಿ ಕಡಿಮೆ ನೊರೆಯನ್ನುಂಟು ಮಾಡ್ತಿದ್ರೆ ಆ ನೀರಿಗೆ ಏನಂತ ಕರಿತೀವಿ? ಹಾರ್ಡ್ ವಾಟರ್. ಯಾವ ವಾಟರ್? ಗಡಸು ನೀರು. ಹಾಗೆ ಇದೇ ಕ್ವಶನ್ KS ಪ್ರಿಲಿಮ್ಸ್ ಡೈರೆಕ್ಟೆಡ್ ಕ್ವಶನ್. ಗಡಸು ನೀರಿನಲ್ಲಿ ಕಂಡು ಬರುವ ಲವಣಾಂಶಗಳು ಡೈರೆಕ್ಟೆಡ್ ಕ್ವಶನ್. ವೆರಿ ಗುಡ್. ಯಾರು? ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ. ಇನ್ನೊಂದಿತ್ತು ಎಸ್, ಅದೇ ಯಾವ್ದಪ್ಪ ಅಂದ್ರೆ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಮತ್ತೇನಪ್ಪ ಅಂದ್ರೆ ಐರನ್. ಯಾರನ್ನ? ಐರನ್. ಕಡಿಮೆ ಪ್ರಮಾಣದಲ್ಲಿ ಐರನ್ ಇರ್ತದೆ, ಜಾಸ್ತಿ ಪ್ರಮಾಣದಲ್ಲಿ ಯಾವ್ದು ಇರ್ತದೆ? ಕ್ಯಾಲ್ಸಿಯಂ ಇರ್ತದೆ. ಯಾವ್ದಿರ್ತದೆ? ಕ್ಯಾಲ್ಸಿಯಂ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಇದಕ್ಕೆ ಉದಾಹರಣೆ ಯಾವ್ದು ಸರ್ ಅಂತಂದಾಗ ಬೋರ್ವೆಲ್ ನೀರು. ಯಾವ ನೀರು? ಬೋರ್ವೆಲ್ ನೀರು. ಕುಡಿ ನೋಡ್ರಿ, ಕುಡಿಯಕ್ಕೆ ಮನಸ್ಸು ಬರ್ತದೇನ್ರಿ? ನೀರು ಕೈ ಆಗಿರ್ತದೆ. ಅರ್ಥ ಆಯ್ತಿಲ್ರಿ? ಸ್ವಲ್ಪ ಮೆಟಲ್ ತಿನ್ನಂಗೆ ಆಗ್ತಿರ್ತದೆ, ಅಂದ್ರೆ ಮೆಟಲ್ ಫೀಲ್ ಆಗ್ತಿರ್ತದೆ. ಅದೇ ಮೆಟಲ್ ಫೀಲ್ ಆಗೋದು ಯಾವ್ದಾಗಿರ್ತದೆ? ಐರನ್ ಆಗಿರ್ತದೆ. ಯಾವ್ದಾಗಿರ್ತದೆ? ಐರನ್. ಇನ್ನು ಅದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಹೆಸರು ಅಂತಂದಾಗ ಸಮುದ್ರದ ನೀರು. ಯಾವ ನೀರು? ಸಮುದ್ರದ ನೀರು. ಅರ್ಥ ಆಯ್ತದೆ? ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಮೆದು ನೀರಿಗೆ ಉದಾಹರಣೆ ಹೆಸರು ಅಂತಂದಾಗ ಕುಡಿಯುವ ನೀರು. ನೀವೇನ್ ನೀರು ಕುಡಿತಿರಲ್ಲ ಅದು ಯಾವ್ದಕ್ಕೆ ಉದಾಹರಣೆ ಅಂತಂದಾಗ ಮೆದು ನೀರು. ಇನ್ನು ಅದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಬಾವಿ ನೀರು. ಬಾವಿ ಬಿಡ್ರಿ, ಅಲ್ಲಿ ನೀರು ಕೊಡ್ರಿ, ಆ ನೀರು ಯಾವ್ದಾಗಿರ್ತದಪ್ಪ ಅಂದ್ರೆ ಮೆದು ನೀರಾಗಿರ್ತದೆ. ಏನಾಗಿರ್ತದೆ? ಮೆದು ನೀರಾಗಿರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ನದಿ ನೀರು. ನದಿ ಮ್ಯಾಗಿತ್ತು ಬೀಳಲಿಕ್ಕೆ ಈಗ ಹೋಗ್ತಿರ್ತದೆ, ಅರ್ಕೋತ ಹೋಗ್ತದೆ. ಗೊತ್ತದಾ? ಹೆಣ್ಮಗು. ಸೊ ದೇಹ ಕಾಲೇಜ್ ನದಿ ಅಂತ ಕರಿತೀವಿ. ನದಿ ಅಂತಂದ್ರೆ ಹೇಳಿ ಓಷನ್ ಅಂತ ಕರಿತೀವಿ, ರಿವರ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿವರ್. ಮೂವರೆ ಹೋಗಿ ಅಷ್ಟು ಜೀವನದ ಜೀವನ ಅದು ಹೋಗ್ಬಿಡ್ರಿ, ಗೊತ್ತಾಗುತ್ತೆ ನದಿ ಐತೆ ಇಲ್ಲ ಅದು ಕರ್ಕೊಂಡು ಹೋಗೋದು ನಿಮ್ಗೆ. ಅರಬ್ಬಿ ಸಮುದ್ರ ಹೋಗಿ ಆ ಕಡೆ ಹೋಗ್ಬಿಡ್ರಿ. ಮೂವರನ್ವಾ. ಹಾಗಾದ್ರೆ ನದಿ, ಬಾವಿ, ಕುಡಿಯುವ ನೀರು ಯಾವ್ದಕ್ಕೆ ಉದಾಹರಣೆ? ಮೆದು ನೀರು. ಅರ್ಥ ಆಯ್ತಾ? ಯಾವ ನೀರು ನಮ್ಗೆ ಕುಡಿಬೇಕಂತಿರ್ತದ ದಟ್ ಇಸ್ ಮೆದು ನೀರು. ಯಾವ ನೀರು ಕುಡಿದ್ರೆ ಇನ್ನೊಂದ್ಸಲ ಕುಡಿಯಕ್ಕೆ ಹೋಗ್ಬಾರ್ದು ಅಂದ್ರೆ ಹಾರ್ಡ್ ನೀರು. ಅರ್ಥ ಆಗ್ತಾ ಇದೆ? ಹಾಗಾದ್ರೆ ಗಡಸು ನೀರಿನಲ್ಲಿ ಏನ್ ಕಂಡು ಬರ್ತದೆ ಅಂತಂದ್ರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ, ಸ್ವಲ್ಪ ಪ್ರಮಾಣದಲ್ಲಿ ಐರನ್ ಕಂಡು ಬರ್ತದೆ. ಹಾಗಾದ್ರೆ ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ವರ್ತನೆಯ ಆಧಾರಿತ ಮೇಲೆ ಯಾವ್ದಾದ್ರು ಆಧಾರಿತ ಮೇಲೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ವರ್ತನೆ ಆಧಾರಿತ ಮೇಲೆ ಗಡಸು ನೀರಿನಲ್ಲಿ ಮತ್ತೆ ಎಷ್ಟು ಪ್ರಕಾರಗಳು? 2 ಪ್ರಕಾರಗಳು. ಕಿತನಾಹೆ. ಅದರಲ್ಲಿ ಒಂದೇದು ಯಾವ್ದು ಸರ್ ಅಂತಂದಾಗ ತಾತ್ಕಾಲಿಕ. ತಾತ್ಕಾಲಿಕ ಗಡಸು ನೀರು ದೇಹ ಪಡೆದ ಟೆಂಪರರಿ ಹಾರ್ಡ್ ವಾಟರ್. ಹಾರ್ಡ್ ವಾಟರ್, ಟೆಂಪರರಿ ಹಾರ್ಡ್ ವಾಟರ್. ಇನ್ನು ಎರಡನೇದು ಯಾವ್ದು ಸರ್ ಅಂತಂದಾಗ ಶಾಶ್ವತ ಗಡಸು ನೀರು. ಯಾವ ನೀರು? ಶಾಶ್ವತ ಗಡಸು ನೀರು ದೇಹ ಪಡೆದ ಪರ್ಮನೆಂಟ್ ಹಾರ್ಡ್ ವಾಟರ್. ಯಾವ ಹಾರ್ಡ್ ವಾಟರ್? ಪರ್ಮನೆಂಟ್ ಹಾರ್ಡ್ ವಾಟರ್. ಹಾಗಾದ್ರೆ ತಾತ್ಕಾಲಿಕ ಗಡಸು ನೀರು ಅಂದ್ರೆ ಏನ್ರಿ? ಗಡಸು ನೀರು ಅಂದ್ರೆ ಏನಿರ್ತದೆ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ. ಯಾವ್ದಿರ್ತದೆ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ. ಹಾಗಾದ್ರೆ ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಎದುರೊಂದಿಗೆ ವರ್ತನೆ ಮಾಡಿದಾಗಂತಂದಾಗ ಬೈಕಾರ್ಬೋನೇಟ್. ಯಾವ ಕಾರ್ಬೋನೇಟ್? ಬೈಕಾರ್ಬೋನೇಟ್ ನೊಂದಿಗೆ ವರ್ತನೆ ಮಾಡುತ್ತಿದ್ದರೆ ಆ ನೀರಿಗೆ ನಾವ್ ಏನಂತ ಕರಿತೀವಪ್ಪ ಅಂತಂದಾಗ ತಾತ್ಕಾಲಿಕ ಗಡಸು ನೀರು. ಇಷ್ಟೇ ಕ್ವಶನ್ ಇಟ್ಟಿರ್ತಾನ. ಕ್ಯಾಲ್ಸಿಯಂ, ಬೈಕಾರ್ಬೋನೇಟ್ ಇದು ಯಾವ ನೀರಿಗೆ ಉದಾಹರಣೆ? ಇಷ್ಟೇ ಕ್ವಶನ್. ದಟ್ ಈಸ್ ನನ್ನದೇ ತಾತ್ಕಾಲಿಕ ಗಡಸು ನೀರು. ಹಾಗಾದ್ರೆ ಕ್ಯಾಲ್ಸಿಯಂ ಇರ್ಲಿಕ್ಕಂದ್ರೆ ಯಾರು ಇರ್ತಾರ? ಮ್ಯಾಗ್ನೀಸಿಯಂ, ಬೈಕಾರ್ಬೋನೇಟ್. ಅರ್ಥ ಆಗ್ತದಿರ್ರಿ? 2 ಒಂದಿರ್ಬೋದು, 2 ಇರ್ಬೋದು. ಅದು ಯಾವ ನೀರಾಗಿರ್ತದಪ್ಪ ಅಂದ್ರೆ ತಾತ್ಕಾಲಿಕ. ಯಾರಿಗ? ತಾತ್ಕಾಲಿಕ. ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಎದರ ಮೇಲೆ ವರ್ತನೆ ಆಗ್ತದೆ? ಬೈಕಾರ್ಬೋನೇಟ್ ವರ್ತನೆ ಆಧಾರಿತ ಮೇಲೆ ಇದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ತಾತ್ಕಾಲಿಕ ಅಂತ ಕರಿತೀವಿ. ಏನು ಶಾಶ್ವತ ಗಡಸು ನೀರು? ಗಡಸು ನೀರು ಅಂದ್ರೆ ಏನ್ರಿ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ. ಅರ್ಥ ಆಗ್ತದಿಲ್ರೋ? ಗಡಸು ನೀರು ಅಂದ್ರೆ ಏನ್ರಿ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ. ಹಾಗಾದ್ರೆ ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಸಲ್ಫೇಟ್ ಅಥವಾ ಕ್ಲೋರೈಡ್.
ಸಲ್ಫೇಟ್ ಅಥವಾ ಕ್ಲೋರೈಡ್ ಹೊಂದಿರುವ ನೀರಿನ ಜೊತೆಗೆ ಏನಾರ ವರ್ತನೆ ಮಾಡ್ತಿದ್ರೆ ಅದಕ್ಕೆ ಏನಂತ ಕರಿತೀವಿ ಪರ್ಮನೆಂಟ್ ಹಾರ್ಡ್ ವಾಟರ್. ಹಾಗಾದ್ರೆ ನೀವೇ ಆನ್ಸರ್ ಮಾಡ್ರಿ. CaCl2 ಯಾವ್ದಕ್ಕೆ ಹೋಗಲ್ಲ? ಪರ್ಮನೆಂಟ್. ಹೌದಿಡ್ರು. ಇನ್ನು ಅದೇ ರೀತಿ ಇದು ಇರ್ಲಿಕ್ಕಂತ ಯಾವ್ದು ಇರ್ತದೆ? ಮ್ಯಾಗ್ನೀಸಿಯಂ ಕ್ಲೋರೈಡ್. ಅಥವಾ ಇದು ಇರ್ಲಿಕ್ಕಂತ ಏನಿರ್ತದೆ? ಕ್ಯಾಲ್ಸಿಯಂ ಸಲ್ಫೇಟ್. ಅರ್ಥ ಆಗ್ತಾ ಇದೆಯಾ? ಹಾಗೆ ನಿಮ್ಗೆಲ್ಲ ಗೊತ್ತದ ಕ್ಯಾಲ್ಸಿಯಂ ಸಲ್ಫೇಟ್ ಅಂದ್ರೆ ಏನ್ರಿ? ಜಿಪ್ಸಮ್. ಹೌದಿಲ್ವಾ? ಕ್ಯಾಲ್ಸಿಯಂ ಸಲ್ಫೇಟ್ ಅಂದ್ರೆ ಏನ್ರಿ? ಜಿಪ್ಸಮ್. ಹಾಗಾದ್ರೆ ಜಿಪ್ಸಮ್ ಅಂದ್ರೆ ಯಾವ ನೀರಿಗೆ ಉದಾಹರಣೆ ಆಯ್ತು? ಶಾಶ್ವತ ಗಡಸು. ಅರ್ಥ ಆಯ್ತಾ ನಾ ಹೇಳೋದು? ಏನು ಅದೇ ರೀತಿ ಇದು ಇರ್ಲಿಕ್ಕಂತ ಏನಿರ್ತದೆ? MgSO4 ಇರ್ತದೆ, ದಟ್ ಇಸ್ ಅ ಮ್ಯಾಗ್ನೀಸಿಯಂ ಸಲ್ಫೇಟ್. ಇದರಲ್ಲಿ 1 ಇರಬಹುದು ಅಥವಾ 4 ಇರಬಹುದು. ಅವೆಲ್ಲ ಯಾವುದಕ್ಕೆ ಉದಾಹರಣೆ ತಂದಾಗ ಶಾಶ್ವತ ಗಡಸು. ಇದೇ ಕ್ವಶನ್ ಹೇಳಿಕೆಗಳ ರೂಪದಲ್ಲಿ ಎಲ್ಲಿಟ್ಟಿದ್ದಪ್ಪ ಅಂದ್ರೆ KS ನಲ್ಲಿ ಇಟ್ಟಿದ್ದ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ, ಯಾವ ಹೇಳಿಕೆ ತಪ್ಪಾಗಿದೆ? ಅರ್ಥ ಆಗ್ತಾ ಇದೆ? ಕ್ಲಿಯರಾ? ಮುಂದಕ್ಕೆ ಹೋಗ್ಬೋದಾ? ಆದ್ರೆ ನಮ್ಗೆ ಏನಪ್ಪಾ ಅಂತಂದಾಗ ಮೆದು ನೀರಿನಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಕುಡಿಯಾಕತ್ತೀವಿ. ನಮ್ಗೆ ಸಮಸ್ಯೆ ಇರೋದು ಯಾವ ನೀರದ? ಗಡಸು ನೀರದ. ಯಾವ ನೀರದ? ಗೆಡಸು ನೀರು. ಹಾಗಾದ್ರೆ ಈ ಗಡಸು ನೀರಿನಿಂದ ಉಂಟಾಗುವ ಅನಾನುಕೂಲ ಮಾತಾಡೋದು, ಡಿಸ್ಅಡ್ವಾಂಟೇಜ್ ಮಾತಾಡಿದಾಗ ನಿಮ್ಗೆಲ್ಲ ಗೊತ್ತದ. ಈ ನೀರಿನಲ್ಲಿ ನೀವೇನಾರ ಅಡಿಗೆ ಮಾಡಕತ್ತರ ಅನ್ಸರ್ ರೈಸ್ ಮಾಡಕತ್ತಿರಪ್ಪ ಅಂದ್ರೆ ಅನ್ನ ಏನಾಗೋದಿಲ್ಲ, ಸರಿಯಾಗಿ ಬೇಯೋದಿಲ್ಲ. ಅರ್ಥ ಆಯ್ತಾ? ನೀವೇನ್ರ ಇದ್ರ ಅಂದ್ರೆ ಅಲ್ಲಿ ಮೊದಲೇ ಲೆಜೆಂಡ್ ಇರ್ತಿರಲ್ಲ, ನೀವು ಕುಕ್ಕರ್ ಮಾಡೋದ್ನಾಗ ಏನಾರ ಸ್ವಲ್ಪ ಏನಾರ ಹೊಡೆದ್ರಿ, ಸ್ವಲ್ಪ ಏನಾರ ಸಿಲಿ ಇರ್ತದ, ಫುಲ್ ಟ್ಯಾಟ್ರಾಗಿ ಅರೇಂಜ್ ಆಗಿಲ್ಲ, ಮೂರೆಂಟು. ಅವಾಗ ಏನಪ್ಪ ಅಂತಂದ್ರೆ ನೀವೇನ್ ಮಾಡ್ರಿ, ರೈಸ್ ಮಾಡಕತ್ತೀರಿ, ಅವಾಗ ಏನಾರ ನೀರು ಯಾವ್ದಂದ್ರೆ ಯಾವ್ದಿದೆ ಗಡಸು ಇರ್ತಪ್ಪ ಅಂದ್ರೆ ಆ ಕುಕ್ಕರ್ ಟಬ್ ಅಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಅರ್ಥ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್ ಅನ್ನ ಬೇಗನೆ ಬೇಯೋದಿಲ್ಲ ಅಥವಾ ಸರಿಯಾಗಿ ಬೇಯೋದಿಲ್ಲ. ಇನ್ನು ಅದೇ ರೀತಿಯಲ್ಲಿ ಈ ನೀರನ್ನ ಇಟ್ಕೊಂಡು ನೀವೇನಾರ ಕಾಯಿಪಲ್ಲೆ ಬೇಯಿಸಾಕತ್ತಿದ್ರಿ, ಅದು ಕೂಡ ಏನಾಗಲ್ಲ, ಸರಿಯಾಗಿ ಬೇಯೋದಿಲ್ಲ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ನೀರಿನಿಂದ ನೀವು ಅತಿ ಹೆಚ್ಚಾಗಿ ಸ್ನಾನ ಮಾಡಿದ್ರೆ ಹೆಂಗ್ ಬರ್ತಾವ ಹಂಗ ಹೋಗ್ಕ ಕೂದಲ. ಅರ್ಥ ಆಗ್ತಾನೆ ಹೇಳುದು? ಮತ್ತೆ ಬರ್ಬೇಕಾದ್ರೆ ಮತ್ತೆ ಭಾಳ ಕಷ್ಟ ಆಗ್ಬೇಕಾಗುತ್ತೆ. ಕೂದಲು ಉದುರುವ ಸಮಸ್ಯೆಗೆ ಕಾರಣವಾಗಿ ನೀರು ಯಾವ್ದಪ್ಪ ಅಂದ್ರೆ ಗಡಸು ನೀರು. ಯಾವ ನೀರು? ಗಡಸು ನೀರು. ನೀವು ನೋಡಿರ್ಬೇಕಾದ್ರೆ ಇವತ್ತು ನೀರಿಗೆ ಹೋಗ್ರಿ, ಈಜಿ ಮನೆಗೆ ಇರ್ತದಲ್ಲ, ನೀವು ಅಷ್ಟರೊಳಗೆ ಅರ್ಥ ಮಾಡ್ಬೋದು. ಸಾಬೂನು ಸ್ವಲ್ಪ ಹಚ್ಚಿದ್ರೆ ನೊರೆ ಬರಾಕತ್ತಿತ್ತು, ಸಾವೇ ಹಚ್ಚಿ ತಿಕ್ಕಾಗತ್ತಿಲ್ಲ ಅಥವಾ ಇವಾಗ ಬರ್ತದಿಲ್ಲ ಅಂತಂದ್ರೆ ಪಕ್ಕದೇನಿರ್ತದೆ ಗಡಸು ನೀರು ಇರ್ತದೆ. ಆವಾಗ ಏನಪ್ಪ ಅಂದ್ರೆ ಎಷ್ಟು ಚಂದ ಇತ್ತಂತ ನಿಮ್ಮ ಕೂದಲ ಆಮೇಲೆ ಬಾಣ್ಲಿ ಆಗ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ಹೇರ್ಸಿಗೆ ಭಾಳ ಡಿಮ್ಯಾಂಡ್ ಇದೆ. ಥ್ಯಾಂಕ್ಸ್ ಟು ಮೈ ಡ್ಯಾಡ್. ಯಾಕಂದ್ರೆ ಹೆರಿಡಿಟಿ ಎಲ್ಲಿಂದ ಬರ್ತದೆ. ಇನ್ನಾದ್ರೂ ನಮ್ಮ ಅಪ್ಪ ಹಿಂಗೆ ಬಿಡ್ತಾನೆ ಮಗ, ಎಷ್ಟರ ಬಿಟ್ಟಿದೆ. ನಮ್ಮ ಮುತ್ತೆ ಎಲ್ಲಿ ಮಟ್ಟ ಬಿಟ್ಟಂದು ದಾಡಿ ನಮ್ಮ ಮಂಡ್ಯ ಸರ್ ಗಡ್ಡದವರು ಅಂದ ಅದೇ ಶಾರ್ಟಾಗಿ ಗಡ್ಡಿ ಮಾಡಿ ಅಂದ್ರೆ ನಾವು ಅಂದ್ರೆ ಗಡ್ಡ ಭಾಳ ಬಿಡ್ತೀವಿ ಅಂತ ನಾವು. ಮೂವರಂಡ್ರು. ಸೊ ಅದಕ್ಕೆ ಥ್ಯಾಂಕ್ಸ್ ಟು ಮೈ ಡ್ಯಾಡ್, ಎಸ್ಪೆಷಲಿ ತಾತಾಗ ಹೇಳ್ಬೇಕು. ಯಾಕಂದ್ರೆ ಅಲ್ಲಿಂದ ಬರ್ತದೆ ಮೂವರಂಡ್ರು. ಅದಕ್ಕೆ ನಮ್ಮ ತಾತ ನೋಡ ಇದೆಲ್ಲ ನಮಗೆ ಕೂದಲು ಸಮಸ್ಯೆ ಇಲ್ಲ, ಅದು ಗೊತ್ತಾಯ್ತು ನಮಗೆ. ಮೂವರಂಡ್ರು. ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕೂದಲು ಉದುರುವ ಸಮಸ್ಯೆ ಇರುವಂತ ನೀರು ಯಾವ್ದಪ್ಪ ಅಂದ್ರೆ ಗಡಸು ನೀರು. ಯಾವ ನೀರು? ಗಡಸು ನೀರು. ಈ ನೀರಿನಿಂದ ಏನಾರ ಬಟ್ಟೆ ಒಯ್ದಿರಪ್ಪ ಅಂತಂದ್ರೆ ವೈಟ್ ಬಟ್ಟೆಯ ಮೇಲೆ ಹಳದಿ ಕಲರ್ ಬಂಟಾಗ್ತಿರ್ತದೆ, ಯೆಲ್ಲೋ ಕಲರ್. ಇನ್ನು ಅದೇ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ನೀರಿನಿಂದ ಏನಾರ ಬ್ರಷ್ ಮಾಡತ್ತಿರಪ್ಪ ಅಂದ್ರೆ ಹಳದಿಗಳ ಮೇಲೆ ಏನಾಗುತ್ತೆ, ಯೆಲ್ಲೋ ಕಲರ್ ಉಂಟಾಗುತ್ತೆ. ಇದಕ್ಕೆ ಕಾರಣವಾಗಿ ನೀರು ಯಾವ್ದಪ್ಪ ಅಂದ್ರೆ ಹಾಗೆ ಆನ ಮುಂದುವರಿ. ಏನು ಕೇಳತ್ತೀರಿ? ಫ್ಯಾನ್ ಆಫ್ ಮಾಡ್ತಾರ, ಸಮಸ್ಯೆ ಇದೆ ಮಾಡಿ. ಇನ್ನು ಸ್ವಲ್ಪ ಐತೆ, ಒಂದು 10 ನಿಮಿಷ ಅಷ್ಟೇ, ಆಮೇಲೆ ಬೇಕಾಗ್ತದೆ. ಬರ್ಸುತ್ತೇ ಬರ್ಕೊಳ್ಳಿ. ಅವನಿಗೆ ಹೆಂಗ್ ಬೇಕು ಬರ್ಕೊಂಡ್ರೆ ನಡೀತಾರೆ. ಕೇಳುತ್ತೆ ಕರೆಕ್ಟ್. ನಿದ್ದೆ ಬರತ್ತದ, ಯಾರೇ ಬರತ್ತದ, ಆರಾಮ್ ಫಸ್ಟ್ ಕ್ಲಾಸ್ ನಾಷ್ಟ ಮಾಡಿ ಬಂದಿರಲಿ, ಫ್ಯಾನ್ ಕೇಳೋ ಕೂತೀರಿ. ಮತ್ತು ಇದರಿಂದ ನಾ ಇವಾಗ ಹೆಂಗಾಗ್ತದೆ ಅಂತ ಹಾಡಾಡೋ ಟೈಪ್ ಇಲ್ಲ ಆಗ್ತದೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೇ ನಯನೋ ಎಂದು ಅದು ಹಂಗೆ ಇರ್ತದೆ. ಸ್ವಲ್ಪ ಫ್ಯಾನ್ ಆಫ್ ಮಾಡಿರಿ. ಸ್ವಲ್ಪ ನಂದು ಕಷ್ಟ ಅರ್ಥ ಮಾಡ್ಕೊಡಿ. ಮೊದಲೇ ಭಾಳ ದಪ್ಪದಿಂದ ಒದ್ರಿ ಆಡಿದ್ರೆ ಅಲ್ಲಿ ಹೋಗ್ತದೆ. ಮೊದಲೆಲ್ಲ ವಯಸ್ಸಿತ್ತು, ಚಿಕ್ಕದಾಡಿ ಕ್ಲಾಸ್ ಮಾಡ್ತಿದ್ದೆ. ಇವಾಗೆಲ್ಲ ವಯಸ್ಸಾಗಿರ್ತದೆ. ಮದ್ವೆ ಯಾವಾಗ ಹಾಕೋದು ಹೋಗಿ ತಿಂದು ಹೊರಗೆ ತಿಂದು ಜೀವನನೇ ಜೀವಕ್ಷ ಆಗ್ಬಿಟ್ಟದೆ. ಇಳ್ದೋ ಬಂದ್ರೆ ಇಲ್ಲಿ ರೈಸ್ ಅಂತೂ ರಬ್ಬರ್ ಟೈಪಾಗಿ ಕಾಣ್ತಿರ್ತದೆ. ತಿನ್ಲ ಬೇಡ. ಎಸ್ ಲಿಮಿಟ್. ಗಡಸು ನೀರಿನಿಂದ ನಮ್ಗೆ ಏನಾದ್ರೆ ಡಿಸ್ಅಡ್ವಾಂಟೇಜ್ ಐತಿ. ಇಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಇದ್ರು ಕೂಡ ಮೇನ್ ಈಗ ರೈತರು ಇರ್ತಾವ ಗೊತ್ತಾ, ಪೈಪ್ಲೈನ್ ಯೂಸ್ ಮಾಡಿರ್ತಾರೆ. ಪೈಪ್ಲೈನ್, ಆ ಪೈಪ್ ಯಾವ್ದು ಇರ್ತದೆ? PVC ಇರ್ತದೆ. PVC ಪಾಲಿವಿಲೈನ್ ಕ್ಲೋರೈಡ್. ಅದರಲ್ಲಿ ಏನಾರ ಗಡಸು ನೀರು ಭಾಳ ಸರಬರಾಜು ಆಗ್ತದೆ ಅಂತ ತಿಳ್ಕೊರಿ. ಅಂದರೆ ಗಡಸು ನೀರು ಭಾಳ ಹರಿ ಆಗ್ತದೆ ಅಂತ ತಿಳ್ಕೊರಿ. ಆ ಪೈಪ್ನಲ್ಲಿ ಏನಾಗುತ್ತೆ, ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಅರ್ಥ ಇರ್ಲಿ ನಡೀತದಲ್ಲೇ
ಅದಿದ್ರೆ ಸೌಂಡ್ ಬರ್ತೇನೆ. ಇದು ಆಫ್ ಮಾಡಲಿ, ಆನ್ ಅದಕ್ಕೆ ಈಗ ಅದು ಆನ್ ಮಾಡಬೇಕು. ಬಟ್ ಬೇಡ, ಗೌರ್ಮೆಂಟ್ ಜಾಬ್ ಬೇಕು ಬೇಡ. ಮತ್ತೆ ನೋಡಿ ನೀರ ಹಾಕ್ತೀನಿ ಮಗನ, ಬಿಡ್ರಿ. ಯಾಕೆ ಅವ್ರು ನೋಡೋರು ಡಾನ್ ನಿಮಗೆ ಕೇಳಾಕತ್ತದ, ನಿಮ್ಮಲ್ಲಿ ಏನೋ ಸಮಸ್ಯೆ ಅಲ್ಲಿ ಮಠ ಹೋಗ್ಯದಪ್ಪ ಅಂತಂದ್ರ ಇಲ್ಲಿ ಯಾಕೆ ಕೇಳಾಕತ್ತಿಲ್ಲ? ಎಸ್, ಪ್ಯಾನ್ ಎಲ್ಲರೂ ಆಫ್ ಮಾಡಿ. ಈಗ ಅವ್ರು ಪ್ಯಾನ್ ಹಚ್ಚಿದ್ರೆ ಹೊಟ್ಟೆಯಾಗ ಬೆಂಕಿ ಬಿತ್ತಂಗ ಹೆಂಗಾದ್ರೆ ಎಸ್ ಮಾಡ್ಲಿ, ಚಲೋ ಐತೆ. ಇಲ್ಲಿ ಕೇಳ್ತೀರಿ, ಇಲ್ಲಿಗೆ ಸಿಟ್ಟು ಬರ್ತದ ನನಗೆ ಒಮ್ಮೆ ಹೇಳತ್ತೀನಿ. ಯಾಕೆ ಸಿಟ್ಟು ಬರ್ತದೆ ಅದನ್ನು ಹೇಳಿ ನಾನು, ಯಾಕಂದ್ರೆ ನಾನು ಬ್ಲಡ್ ಕಡಿಮೆ ಐತಿ ಹೇಳತ್ತೀನಿ. ಸರ್ರತ್ತು ಮತ್ತೆ ಹೇಳ ಎಸ್ ಬಿಡ್ರಿ, ಏನು ಹೇಳಾಕತ್ತಿದ್ದೆ ನಾನು. ಎಸ್, ಪೈಪ್ನಲ್ಲಿ ಏನಪ್ಪ ಅಂದ್ರೆ ಗಡಸ್ ಲೇಯರ್ ಕಂಟಿನ್ಯೂ ಆಗಿ ಏನಾಗ್ತದೆ ಹರಿತಿತ್ತಪ್ಪ ಅಂದ್ರೆ ಒಂದು ವೈಟ್ ಲೇಯರ್ ಕ್ರಿಯೇಟ್ ಆಗುತ್ತೆ. ಈ ವೈಟ್ ಲೇಯರ್ ಕಂಟಿನ್ಯೂ ಆಗಿ ಕ್ರಿಯೇಟ್ ಆಗಿರೋದ್ರಿಂದ ನೀರು ಬರತ್ತ ಅಂತ ತಿಳ್ಕೊಳ್ಳಿ, ಪ್ರೆಷರ್ ಜಾಸ್ತಿ ಆಗ್ತದೆ. ಪ್ರೆಷರ್ ಜಾಸ್ತಿ ಆಗಿ ಅವಾಗ ಏನಪ್ಪ ಅಂತಂದ್ರೆ ಆ ಪೈಪ್ ಹೊಡೆದು ಹೋಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ, ಬಿಕಾಸ್ ಆಫ್ ದ ಹಾರ್ಡ್ ವಾಟರ್. ಈ ನೀರು ಪೈಪ್ ಹೊಡೆದ ಅಂತ ಹೇಳ್ತಿರ್ತಾರೆ ಗೊತ್ತೇನ್ರಿ? ಆ ಪೈಪ್ ಎದರಿಂದ ಹೊಡೆದಿರ್ತದಪ್ಪ ಅಂದ್ರೆ ಹಾರ್ಡ್ ವಾಟರ್. ಯಾವ ವಾಟರ್? ಹಾರ್ಡ್ ವಾಟರ್. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಯಾವ ರೀತಿ ಸರ್ ಅಂತಂದಾಗ, ಇಷ್ಟೆಲ್ಲ ಗಡಸು ನೀರು ಅಡ್ವಾಂಟೇಜ್ ಇತ್ತಪ್ಪ ಅಂದ್ರೆ ಇದು ಯಾವ ನೀರಾಗಿ ಕನ್ವರ್ಟ್ ಮಾಡ್ಬೇಕು ನಾನು? ಯಾವ ನೀರು? ಎಸ್, ಮೆದು ನೀರಾಗಿ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಗಡಸು ನೀರಿನಿಂದ ಯಾವ ನೀರು ಮೆದು ನೀರಾಗಿ ಪರಿವರ್ತನೆ ಮಾಡುವಂತ ವಿಧಾನಗಳು, ಅದರಲ್ಲಿ ಫಸ್ಟ್ ಒಂದು ತಗೊಂತೀನಿ. ಅದೇ ಯಾವ್ದಪ್ಪ ಅಂದ್ರೆ ತಾತ್ಕಾಲಿಕ. ಇದು ಕ್ವಶನ್ ಕೇಳೋಣ, ಇವತ್ತು ಏನ್ ಹೇಳಾಕತ್ತೀನಿ ಎಲ್ಲ ಕ್ವಶನ್ ಕೇಳೋಣ. ನೀರು ಅಂದ್ರೆ ದಟ್ ಇಸ್ ಇಂಪಾರ್ಟೆಂಟ್, ನೆನ್ಪಿ. ಸೊ ಅದೇ ತಾತ್ಕಾಲಿಕ ಗಡಸು ನೀರು. ಯಾವ ನೀರು? ತಾತ್ಕಾಲಿಕ ಗಡಸು ನೀರಿನಿಂದ ಯಾವ ನೀರನ್ನಾಗಿ? ಮೆದು ನೀರನ್ನಾಗಿ ಪರಿವರ್ತನೆ ಮಾಡೋದು. ಹಾಗಾದ್ರೆ ತಾತ್ಕಾಲಿಕ ಗಡಸು ನೀರಿನಿಂದ ಮೆದು ನೀರನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ನಾವು ಒಂದು ವಿಧಾನ ತಗೋತೀವಿ. ಆ ವಿಧಾನ ಹೆಸರು ಯಾವ್ದು ಹೆಸರು ಅಂತಂದಾಗ ಕುದಿಸುವಿಕೆ ವಿಧಾನ. ಕ್ವಶನ್ ಕೇಳೋಣ ಇದು. ಯಾವ ವಿಧಾನ? ಕುದಿಸುವಿಕೆ ವಿಧಾನ. ದೇಹಪಾಳದ ನಾವೇನಂತ ಕರಿತೀವಿ? ಸಿಂಪಲ್ ಬಾಯ್ಲಿಂಗ್. ಅರ್ಥ ಆಯ್ತಾ? ಯಾವಾಗ ನಾವು ತಾತ್ಕಾಲಿಕ ಗಡಸು ನೀರಿಗೆ, ತಾತ್ಕಾಲಿಕ ಗಡಸು ನೀರು ಅಂದ್ರೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆರ್ ಏನಿರ್ತದ ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್ ನಾವು ಏನು ಮಾಡಿದಾಗ ಕಾಯಿಸಿದಾಗ ಏನಾಗಿ ಕನ್ವರ್ಟ್ ಆಗ್ತದ್ರಿ ಸರ್ ಅಂತಂದಾಗ ಕಾಕೋತ್ರಿ ಮೀನ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಯಾವ ಕಾರ್ಬೋನೇಟ್? ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಏನಪ್ಪಾ ಅಂತಂದಾಗ ನೀರು ಬರ್ತದ. ನೀರು ಬರ್ತದ. ಏನು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಏನಾಗುತ್ತೆ? ವೆಪರೈಸೇಷನ್ ಆಗುತ್ತೆ. ಇದೇ ಕ್ವಶನ್ PSI ಏನಿಲ್ಲ, ತಾತ್ಕಾಲಿಕ ಗಡಸು ನೀರಿಗೆ ಕುದಿಸಿದಾಗ ಬರುವಂತ ಉಪ ಉತ್ಪನ್ನಗಳು ಯಾವಾಗಿದ್ವು ಅಂತ ಕೇಳಿದ್ದಾರೆ. ದಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಮತ್ತೆ ಯಾವ್ದಪ್ಪ ಅಂದ್ರೆ ನೀರು, ಮತ್ತೆ ಯಾವ್ದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಹಾಗಾದ್ರೆ ಇದು ಹಿಂಗೋಗಿ ಹಿಂಗಾಗ್ಯದಪ್ಪ ಅಂದ್ರೆ ಈ ನೀರೇ ಏನಾಗಿರ್ತದ? ಮೆದು ನೀರು ಆಗಿರ್ತದೆ. ಅರ್ಥ ಆಗ್ತಾ ಇದೆ? ನಮ್ ಕೈಯಾಗ ಏನಿತ್ತು? ತಾತ್ಕಾಲಿಕ ಗಡಸು ನೀರಿತ್ತು, ಕುದಿಸಿದಾಗ ಏನಾಯ್ತು? ಮೆದು ನೀರಾಗಿ ಕನ್ವರ್ಟ್ ಆಯ್ತು. ಯಾವ ವಿಧಾನದಿಂದ? ಕುದಿಸುವಿಕೆ ವಿಧಾನ. ಆದ್ರೆ ಈ ಕುದಿಸುವ ವಿಧಾನ ಯಾವ ನೀರಿಗೆ ಸಂಬಂಧಿಸಿದೆ? ಓನ್ಲಿ ಟೆಂಪರರಿ ಹಾರ್ಡ್ ವಾಟರ್, ನಾಟ್ ಎ ಪರ್ಮನೆಂಟ್. ಅರ್ಥ ಆಗ್ತಾ ಇದೆ? ಯಾಕಂದ್ರೆ ಗಡಸು ನೀರಿನಲ್ಲಿ ಎರಡು ಪ್ರಕಾರಗಳು, ಒಂದು ತಾತ್ಕಾಲಿಕ, ಇನ್ನೊಂದು ಯಾವ್ದಾಗಿದೆ? ಶಾಶ್ವತ ಆಗಿದೆ. ಅದೇ ತಾತ್ಕಾಲಿಕ ಗಡಸು ನೀರಿಗೆ ಯಾವ ವಿಧಾನ ತಗೋತೀವಿ ನಾವು? ಕುದಿಸುವಿಕೆ ಅಥವಾ ಬಾಯ್ಲಿಂಗ್. ಯಾವ್ದು ಕರಿತೀವಿ? ಬಾಯ್ಲಿಂಗ್. ಏನು ಎರಡನೇದು ಯಾವ್ದಾದ್ರೆ? ಗಡಸು ನೀರಲ್ಲಿ ಎಷ್ಟು ಪ್ರಕಾರಗಳು? 7 ಪ್ರಕಾರಗಳು. ಎರಡನೇದು ಯಾವ್ದು? ಶಾಶ್ವತ ಗಡಸು ನೀರಿನಿಂದ ಯಾವ ನೀರು ಮೆದು ನೀರನ್ನಾಗಿ ಪರಿವರ್ತಿಸಬೇಕಾದ್ರೆ ನಾವು ತೆಗೆದುಕೊಳ್ಳುವಂತ ಪ್ರಮುಖ ವಿಧಾನಗಳು ಎಷ್ಟು? 3. ಕಿತನಾ ಹೇ ಸುಚಾಪ, ಕಿತನಾ ಹೇ 3 ಹೈ. ಅದರಲ್ಲಿ ಒಂದೇದು ಯಾವ್ದು ಸರ್ ಅಂತಂದಾಗ ಫಸ್ಟ್ ಒನ್ ಸೋಡಾ ವಿಧಾನ. ಯಾವ ವಿಧಾನ? ಡೈರೆಕ್ಟ್ಲಿ ಕ್ವಶನ್. ಹಾಗಾದ್ರೆ ಸೋಡಾ ವಿಧಾನ ಇದು ಯಾವ ನೀರಿಗೆ ಸಂಬಂಧಿಸಿದೆ? ಶಾಶ್ವತ ಗಡಸು ನೀರಿಗೆ ಸಂಬಂಧಿಸಿದೆ. ಎಸ್. ಇವಾಗ ಏನಪ್ಪಾ ಅಂತಂದ್ರೆ ಒಂದು ಕೆಲಸ ಮಾಡ್ಬೇಕು. ಮಾಡ್ತೀರಿ ಎಲ್ಲರೂ? ಎಸ್. ಸ್ವಲ್ಪ ಮುಚ್ಚಿ. ಇವಾಗ ಏನಪ್ಪಾ ಅಂತಂದ್ರೆ ನಿಮ್ಮ ಹೆಸರೇನು? ನಿಮ್ದು ಯಾವ ಊರು? ನೀವು ಇಲ್ಲಿ ಏನು ಮಾಡಕ್ ಬಂದಿರಿ? ನಿಮ್ಮ ಇಂಟ್ರೊಡಕ್ಷನ್ ಕೊಡ್ಬೇಕು.